ನಮಃ ಹರಿ ಓಂ. ಮಾರ್ಕಂಡೇಯ ಋಷಿಗಳು ಅನೇಕ ಪ್ರಶ್ನೆ, ಜಗತ್ತಿನಲ್ಲಿ ನಿಮಗೆ ಬರುವ ಅನೇಕ ಪ್ರಶ್ನೆಗಳಿಗೆ ಆ ಉತ್ತರವನ್ನ ಕೊಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಯಾಕಂದ್ರೆ ದೇಹದಲ್ಲಿ ಏನೇನೋ ಆಗ್ತಾ ಇದೆ ಅಂತ ಅಕ್ಕಪಕ್ಕದವ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ಅಯ್ಯೋ ಪಾಪ ಅಂತಾರಷ್ಟೇ. ಔಷಧಿ ಕೊಡ್ತಾರ, ಔಷಧಿ ಕೊಡ್ಬೇಕಾದ್ರೆ ಡಾಕ್ಟರ್ ಹತ್ರ ಹೇಳ್ಕೊಡು, ಏನೇನೋ ಆಗ್ತಾ ಇದೆ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ ಅಂತ ಡಾಕ್ಟರ್ ಹತ್ರ ಹೇಳ್ಕೊಡು. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಔಷಧಿ ಇದೆ ಅಂತ ಔಷಧಿ ಕೊಡ್ತಾರೆ. ರೋಗ ಯಾಕೆ ಬಂತು ಅಂದ್ರೆ ನೀವು ಈ ತರ ನಡ್ಕೊಂಡಿದ್ರಿಂದ ರೋಗ ಬಂತು ಅಂತ ರೋಗಕ್ಕೆ ಕಾರಣನೂ ಹೇಳ್ತಾರೆ, ಮತ್ತೆ ಔಷಧಿಯನ್ನು ಕೂಡ ಕೊಡ್ತಕ್ಕಂಥವ್ರಾಗ್ತಾರೆ. ಜಗತ್ತಿನಲ್ಲಿ ಬರೋ ಪ್ರಶ್ನೆ ಏನಂದ್ರೆ ಎಲ್ರೂ ಯಾಕೆ ದೇವರು ಭಕ್ತರಾಗಲ್ಲ ಅಲ್ವಾ? ಎಷ್ಟೋ ಸತಿ ನಮ್ಗನ್ಸುತ್ತೆ ಎಲ್ರೂ ದೇವ್ರ ಭಕ್ತರಾಗ್ಬಿಟ್ರೆ ಒಳ್ಳೇದಲ್ಲ, ಜಗತ್ತೆಲ್ಲ ಆನಂದದಿಂದ ಬಿಟ್ಟು ಏನಂತ ಹೇಳಿದ್ರೆ ಎಲ್ಲಾ ಕಡೆಯೂ ಕೂಡ ಜನ ರೋಗ ರುಜಿನಗಳಿಂದ ಹಾಯಾಗಿರ್ತಾರಲ್ಲ, ಎಲ್ರೂ ಭಗವದ್ ಭಕ್ತರು ಯಾಕಾಗಿಲ್ಲ ಅಂತ. ವೈದ್ಯರನ್ನ ಕೇಳಿದ್ರೆ ಯಾಕೋ ಏನೋ ರೋಗಿಗಳೇ ಹೆಚ್ಚಾಗಿಲ್ವಲ್ಲ ಅಂತ ಅವರು ಅವರ ದೃಷ್ಟಿಯಲ್ಲಿ ಜಗತ್ತನ್ನ ನೋಡ್ತಾರೆ. ಸಾಧುಗಳ ದೃಷ್ಟಿಯಲ್ಲಿ ನೋಡಿದ್ರೆ ಎಲ್ಲರೂ ಯಾಕೆ ಭಗವದ್ ಭಕ್ತರಾಗಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಭಗವದ್ ಭಕ್ತರಾಗಲ್ಲ. ಸುಮ್ಮನೆ ಲೆಕ್ಕ ಹಾಕಿ, ಎಷ್ಟು ಕಡೆ ಸ್ಕೂಲ್ಗಳು ಸೇರಿರುತ್ತೆ, ಗೌರ್ಮೆಂಟ್ ಸ್ಕೂಲ್ಗಳಿರುತ್ತೆ, ಎಲ್ಲರೂ ಯಾಕೆ ಮಕ್ಕಳು ಸೇರ್ಸಲ್ಲ? ಸೇರಿಸ್ಬೋದಲ್ವಾ? ಈಗ ಬೇರೆ ಸ್ಕೂಲ್ಗಳಾದ್ರೆ ಫೀಸ್ ಇದೆ ಅನ್ಬೋದು, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಫೀಸ್ ಇಲ್ಲ, ಸೇರಿಸ್ಬೋದಲ್ವಾ? ಬೇರೆ ಕಡೆಗಾದ್ರೆ ಏನೋ ಜಿಮ್ನಾಶಿಯಂಗಾದ್ರೆ ಮಂತ್ಲಿ ಫೀಸ್ ಕಟ್ಟಬೇಕು ಅಂತ, ದೇವರು ಭಜನೆಗೆ ಬಂದು ಕೂತ್ಕೋಬೇಕು ಅಂದ್ರೆ ಅದಕ್ಕೇನಾದ್ರೂ ಫೀಸ್ ಇಲ್ಲ, ಏನೂ ಇಲ್ಲ. ಆದ್ರೂ ಜನ ಏನ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ, ಭಗವಂತನ ಬಳಿಗೆ ಬರಲ್ಲ. ಭಜನೆ ಅಂದ್ರೆ ಬರಲ್ಲ, ಭೋಜನ ಅಂದ್ರೆ ಬರಲ್ಲ, ಪಾರಾಯಣ ಅಂದ್ರೆ ಇಲ್ಲ, ಪಾರಣೆ ಅಂದ್ರೆ ಮುಂದೆ ಬಂತು. ಯಾಕೀಗೆ? ಬ್ರಹ್ಮದೇವ್ ಹೇಳ್ತಾರೆ, ಆ ಮಕ್ಕಳು ಹುಟ್ಟಾರಲ್ಲ, ಹಳ್ಳಿಗಳಲ್ಲೋ ಶಾಲೆಗಳಲ್ಲೋ ದೊಡ್ಡ ಮನಸ್ಸಲ್ಲೋ ಮನೆಯಲ್ಲೋ ಮಕ್ಕಳು ಹುಟ್ಟಾರಲ್ಲ, ಹುಟ್ಟುವಾಗ್ಲೇ ಅವ್ರ ಜೊತೆ ಅಜ್ಞಾನ ಹುಟ್ಟಿರುತ್ತೆ. ಅಜ್ಞಾನ ಹುಟ್ಟಿರುತ್ತೆ, ಆದ್ರಿಂದ ನೀ ಏನ್ ಶಾಲೆಗೆ ಹೋಗಿ ಕಲಿಬೇಕಾದಿಲ್ಲ ಬಿಡು, ಮನೆಯಲ್ಲೇ ಎಲ್ಲ ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಹೋಗ್ಬೇಕಾಗಿಲ್ಲ ಬಿಡು ಅಂತಾರೆ. ಮನುಷ್ಯ ಹುಟ್ಟುವಾಗ್ಲೇ ಅಜ್ಞಾನ ಅಹಂಕಾರ ಜೊತೆಗೆ ಬಂದಿರುತ್ತೆ. ಅದಕ್ಕೆ ಏನ್ ಮಾಡಲ್ಲ ಅಂದ್ರೆ ಅವ್ರು ಶಾಲೆಗೆ ಸೇರ್ಸಲ್ಲ, ಏನೋ ಅಹಂಕಾರದಲ್ಲೇ ಬೆಳೆಸ್ತಾರೆ. ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಮಾರ್ಕಂಡೇಯ ಋಷಿಗಳು? ಸೃಷ್ಟಿಯಲ್ಲಿ ಮೊದಲಾಗಿದ್ದು ಏನಂದ್ರೆ ಅಜ್ಞಾನ ಮೊದಲು ಬಂದಿದೆ, ಅಂದ್ರೆ ಏನು ತಿಳಿದಿಲ್ಲ ಅನ್ನೋದು ಮೊದಲು ಬಂದಿದೆ. ಆಮೇಲೆ ಮೋಹ, ತಪ್ಪಾಗಿರೋದನ್ನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಮಹಾಮೋಹ, ನಾನ್ ತಿಳ್ಕೊಂಡಿರೋದೇ ಸರಿ ಅಂತ ಭಾವನೆ ಇದೆ. ಎಲ್ರಿಗೂ ಅಷ್ಟೇ, ನಾನ್ ತಿಳ್ಕೊಂಡಿರೋದು ಸರಿ, ನಾನ್ ತಿಳ್ಕೊಂಡಿರೋದು ಸರಿ ಅಂತಿರುತ್ತೆ. ಮತ್ತೆ ತಾಮಿಸ್ರ ಅಂದ್ರೆ ಹಠ, ನಾನ್ ತಿಳ್ಕೊಂಡಿರುವಾಗ ನನಗ್ ವಿರುದ್ಧ ಮಾತಾಡ್ತಾನ ಅಂತ ಹಠ. ಅವ್ರನ್ನ ಕಂಡ್ರೆ ಕೋಪ, ನನಗೇ ಬುದ್ಧಿವಾದ ಹೇಳ್ತಾನ ಅಂತ ಕೋಪ. ಅಂಧತಾಮಿಸ್ರ, ನನಗೆ ಯಾರು ಬುದ್ಧಿ ಹೇಳ್ತಾರೋ ಅವ್ರು ಭೂಮಿ ಮೇಲೆ ಇರಬಾರ್ದು. ಕೆಟ್ಟ ಹಠ, ನನಗೆ ಯಾರು ಬುದ್ಧಿ ಹೇಳ್ತಾರೋ ಭೂಮಿ ಮೇಲೆ ಇರಬಾರ್ದು ಅಂತ ಹಠ. ಏನಾಗುತ್ತೆ, ತುಂಬಾ ಎಲ್ಲ ಸೈನಿಕರೆಲ್ಲ ಸತ್ತೋಗ್ಬಿಡ್ತಾರೆ. ಎಷ್ಟೆಷ್ಟೋ ರುದ್ರದೇವರಿಂದ ವರ ಪಡೆದ ಸೈನಿಕರೆಲ್ಲ ಸತ್ತೋಗ್ಬಿಡ್ತಾರೆ. ಅರ್ಧಕ್ಕರ್ಧ ಸೈನಿಕರು ಖಾಲಿ ಆಗ್ಬಿಟ್ಟಿದ್ದಾರೆ. ರಾವಣಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ರಾವಣ ಕುಂಭಕರ್ಣನ್ ಕರೀತ. ಕುಂಭಕರ್ಣ ಹೇಳ್ತಾನೆ, ನಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ, ಯಾಕೆ ನೀನ್ ಎಬ್ಬಸ್ದಿ ಅಂತ. ಅದಕ್ಕೆ ನಕ್ಕು ಬಿಟ್ಟು ಹೇಳ್ತಾ ಇದ್ದಾನೆ ರಾವಣ, ಅರ್ಧಕ್ಕರ್ಧ ಸೈನಿಕರು ಸತ್ತೋಗ್ಬಿಟ್ಟಿದ್ದಾರೆ, ನಂಗೆ ಅದನ್ನ ನೋಡಿ ತುಂಬಾ ದುಃಖ ಆಗ್ಬಿಟ್ಟಿದೆ, ಅದಕ್ಕೆ ನೀನ್ ಕರೆದಿದ್ದೀನಿ ಅಂತ. ಅರ್ಧಕ್ಕರ್ಧ ಸೈನಿಕರು ಯಾಕೆ ಸತ್ತರು ಅನ್ನುವಾಗ ರಾಮ ಅಂತಿದ್ದಾನೆ, ಯಾವನೋ ಕಾಡ್ ಅರಿತಾ ಇದ್ದವನು, ಅವನ ಹೆಂಡತಿ ನಾನು ಅಪಹಾರ ಮಾಡಿದ್ದೇನೆ, ಅದಕ್ಕೆ ಅವನು ನನ್ನ ವಿರುದ್ಧ ಯುದ್ಧ ಮಾಡ್ತಿದ್ದಾನೆ, ಅದಕ್ಕೆ ನಾನು ನಿನ್ ಕರೆಸಿದ್ದೀನಿ ಅಂತ. ಕುಂಭಕರ್ಣ ಹೇಳ್ತಾನೆ, ಯುದ್ಧಕ್ಕೆ ನನ್ನ ಕರೆಸ್ತಾ ಇದೀಯಾ? ಕಿಡ್ನಾಪ್ ಮಾಡುವಾಗ ನನ್ನ ಒಂದ್ ಮಾತು ಕೇಳ್ಬೋದಾಗಿತ್ತಲ್ಲ. ಅಲ್ಲ, ನಾನು ಪರಸ್ತ್ರೀನ ಕಿಡ್ನಾಪ್ ಮಾಡ್ತಾ ಇದ್ದೀನಿ, ಮಾಡ್ಲಾ ಬೇಡ್ವಾ ಅಂತ ಒಂದ್ ಮಾತು ಕೇಳ್ಬೋದಾಗಿತ್ತಲ್ಲ.
ರಾವಣನಿಗೆ ಕೇಳಕ್ ಮನ್ಸು ಬರುತ್ತಾ? ಈಗ ಯಾರೋ ಬರ್ತಾರೆ ಜ್ಯೋತಿಷಿಗಳ ಹತ್ರ ಹೋಗ್ಬಿಟ್ಟು, ಜ್ಯೋತಿಷಿಗಳೇ ಒಬ್ರು ಮನೇಲಿ ಕಳ್ತನ ಮಾಡ್ಬೇಕು ಅಂತಿದ್ದೀನಿ, ಮುಹೂರ್ತ ಇಟ್ಕೊಡಿ ಅನ್ನಕ್ಕಾಗತ್ತಾ? ಏನೋ ಮನ್ಸಲ್ಲಿ ಏನೋ ಒಂದು ಕಾರ್ಯ ಅನ್ಕೊಂಡಿದ್ದೀನಿ, ಮುಹೂರ್ತ ಇಟ್ಕೊಡಿ ಅನ್ಬೋದೇ ವಿನಃ ಯಾರೋ ಮನೇಲಿ ಕಳ್ತನ ಮಾಡ್ಬೇಕು ಅಂತಿದ್ದೀನಿ, ಮುಹೂರ್ತ ಇಟ್ಕೊಡಿ ಅನ್ನುವಾಗ ನಾಳೆನೇ ಒಳ್ಳೆ ಮುಹೂರ್ತ ಅಂತ ಇಟ್ಕೊಡ್ತಾರೆ. ತಕ್ಷಣ ಕೇಳೋದು, ನಾಳೆ ನೀವು ಮನೆಯಲ್ಲಿರಲ್ವಾ ಜ್ಯೋತಿಷಿಗಳೇ ಅಂತ ಹೇಳೋದು. ಯಾಕಂದ್ರೆ ಅವ್ರ ಮನೆಯಲ್ಲೇ ಕಳ್ತನ ಮಾಡ್ಬೇಕು ಅಂತ ಪ್ಲಾನ್ ಆಗಿ. ಹೇಗೆ ಇದು? ಕಡೆಗೆ ಅವನಿಗೆ ಏನಾಯ್ತು? ರಾವಣ ಕುಂಭಕರ್ಣ ಹೇಳ್ತಾನೆ, ನಾವು ತಪ್ಪು ಮಾಡೋದೇ ನಮ್ ಧರ್ಮ, ನಾವ್ಯಾಕೆ ತಪ್ಪು ಮಾಡ್ತೀವಿ ಅಂದ್ರೆ ನಿನ್ನಂತ ಸಪೋರ್ಟ್ ಮಾಡೋರು ಇರ್ತಾರೆ ಅಂತ ತಪ್ಪು ಮಾಡ್ತೀವಿ. ನೀನು ನಮ್ಗೆ ಬುದ್ಧಿ ಹೇಳ್ಬಾರ್ದು, ನಮ್ಗೆ ಸಪೋರ್ಟ್ ಮಾಡ್ಬೇಕು. ಕುಂಭಕರ್ಣ ಅಯ್ಯೋ ಆಯ್ತು ಬಿಡು ಅಂದ್ರೆ ಮಹಾಮೋಹ. ನಾನಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ನನ್ನನ್ನು ಯಾರು ಕೇಳಬಾರ್ದು, ನಂಗೆ ಬುದ್ಧಿ ಹೇಳ್ಬಾರ್ದು. ಕುಂಭಕರ್ಣ ಹೇಳಿಲ್ಲ. ಯಾಕೆ ಹೇಳ ಅಂದ್ರೆ ಇಲ್ಲ ನಿದ್ದೆ ಮಾಡ್ಕೊಂಡಿರೋದು ಬಿಟ್ಟು ಯಾಕೆ ಇನ್ನೊಬ್ರು ಉಪದೇಶ ಕೊಡೋದು ಅಂತ ಅವ್ರು ಹೇಳಿಲ್ಲ. ವಿಭೀಷಣ ಹೇಳ್ಬಿಟ್ಟ, ಅಣ್ಣ ಈ ತರ ಮಾಡೋದು ತಪ್ಪು, ನೀನು ಸಾಯ್ತೀಯಾ, ರಾಕ್ಷಸ ಕುಲವನ್ನು ಸಂಹಾರ ಮಾಡ್ತೀಯಾ, ಲಂಕಾ ನಗರನು ನಾಶ ಆಗತ್ತೆ ಅಂತ. ಹಾಗಾದ್ರೆ ಇಲ್ಲಿಂದ ಇರ್ಬೇಡ, ಹೊರಡು ಅಂತ ಅವ್ರು ಹೊರಡ್ತೇ ಬಿಟ್ಟ. ಅದೇ ಹನುಮಂತ ಬುದ್ಧಿ ಹೇಳಕ್ ಬರುವಾಗ ಹನುಮಂತನ ಕಾಲಕ್ಕೆ ಬೆಂಕಿ ಹಚ್ಬಿಟ್ಟ. ಯಾರಿಗಾದ್ರು ಬುದ್ಧಿ ಹೇಳಕ್ ಹೋದ್ರೆ ಏನ್ ಮಾಡ್ತಾರಂದ್ರೆ ಅವನ ಬೂದಿನೇ ಮಾಡ್ಬಿಡ್ತಾರೆ. ಇದೇ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧ ತಾಮಿಸ್ರ ಇದು ಮೊದಲು ಸೃಷ್ಟಿಯಾಗಿರುತ್ತೆ, ಆಮೇಲೆ ಮನುಷ್ಯ ಸೃಷ್ಟಿಯಾಗಿರೋದು. ಅಂದ್ಮೇಲೆ ಏನಾಯ್ತು? ಅಜ್ಞಾನ ಅನ್ನೋದು ಹಳೆ ಹುಲಿ, ಅದು ತುಂಬಾ ಕಾಲದಿಂದ ಇರುತ್ತೆ. ಈ ಮನುಷ್ಯ ಅನ್ನೋರು ಈಗ ಬಂದಿರೋರು ಗೆಲ್ಲಬೇಕಾದ್ರೆ ಏನ್ ಮಾಡ್ಬೇಕು? ಅಜ್ಞಾನ, ಮೋಹ, ಮಹಾಮೋಹ, ಹಠಮಾರಿತನ ಇರುತ್ತೆ. ಗೆಲ್ಲಬೇಕು ಅಂದ್ರೆ ಏನ್ ಮಾಡ್ಬೇಕು? ಗೆಲ್ಲಬೇಕು ಅಂದ್ರೆ ಅದಕ್ಕೆ ಸತ್ವಗುಣ ಇರುತ್ತೆ. ಮೋಹ ಗುಣದಿಂದ ಹುಟ್ಟೋದು ತಮಸ್ಸು. ಗೆಲ್ಲಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಬರಬೇಕಾದ್ರೆ ಏನು? ಸತ್ವಗುಣ. ತುಂಬಾ ಸತ್ವಗುಣ ಯಾರಲ್ಲಿದೆ? ಜೀವೋತ್ತಮರಾದ ವಾಯುದೇವರಲ್ಲಿ. ಅದಕ್ಕೆ ವಾಯುದೇವರಿಗೆ ಶರಣಾದ್ರೆ ಆಗ ಏನ್ ಮಾಡ್ತಾರೆ ಅವರು ಅಂತಂದ್ರೆ, ಮಾತರ್ಮಿ ಮಾತರಿಸ್ತಂತಿತರ ತನುಗುರು ಭ್ರಾತರಿಷ್ಟಾಪ್ತ ಬಂದು ಸ್ವಾಮೀ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿ ಭವತಿ ಚ ಭಗವನ್. ಭಕ್ತಿ ಕೊಡು, ಜ್ಞಾನ ಕೊಡು ಅಂತ ಸತ್ವಗುಣದಿಂದ ಕೂಡಿದ ಅವರನ್ನ ಕೇಳಿಬಿಟ್ರೆ ಜ್ಞಾನ ಕೊಡ್ತಾರೆ. ಜ್ಞಾನ ಕೊಟ್ಟಾಗ ತಮೋ ಗುಣ ಏನಾಗುತ್ತೆ? ಕಮ್ಮಿ. ಸಾರಿಗೆ ತುಂಬಾ ಉಪ್ಪಾಗಿರುತ್ತೆ ಅಂದ್ರೆ 1-2 ಲೋಟ ನೀರು ಹಾಕಿದ್ರೆ ಆಯ್ತು, ಉಪ್ಪು ಕಮ್ಮಿ ಆಗುತ್ತೆ ಅಲ್ವಾ? ತಮೋ ಗುಣ ಹೋಗ್ಬೇಕಂದ್ರೆ ಸತ್ವಗುಣ ಬಂದ್ರೆ ಹೋಗುತ್ತೆ. ಅದಕ್ಕೆ ಒಂದಾ ಸಜ್ಜನರ ಸಂಪರ್ಕ ಮಾಡು, ಅಥವಾ ವಾಯುದೇವರೇನಿದ್ದಾರೆ ವಾಯುದೇವರನ್ನ ಗುರುವಾಗಿ ಬಂದು. ಅದರಿಂದ ವಿಭೀಷಣ ಏನ್ ಮಾಡ್ದ? ಹನುಮಂತನಿಗೆ ಶರಣ. ಹನುಮಂತ ಏನ್ ಮಾಡ್ದ? ರಾಮನ ಹತ್ರ ಕಟ್ಕೊಂಡು. ಇತ್ತೀಚೆಗೆ ನೋಡಿದ್ರೆ ರಾಕ್ಷಸ ಕುಲ, ಆದರೂ ತಮೋ ಗುಣವನ್ನ ಗೆದ್ದು ಬಿಟ್ಟ. ಯಾಕೆ? ವಾಯುದೇವರಿಗೆ ಶರಣ. ಅವರು ಭಗವಂತನ ಹತ್ರ ಕರ್ಕೊಂಡು. ವಾಯುದೇವರು ನೇರ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ತಮೋ ಗುಣ ಇದೆಯಲ್ಲ, ತಮೋ ಗುಣದೊಳಗಡೆನೇ ಕೆಲಸ ಆಗುತ್ತೆ. ಯಾರು ಪೊಲೀಸ್ನವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಮೇಲವ್ರು ಹಿಡ್ಕೊಂಡ್ರೆ ಅಲ್ವಾ? ಸ್ವಲ್ಪ ಮೇಲವ್ರು ಹಿಡ್ಕೊಂಡ್ರೆ ಆಗ ಕೆಳಗೆ ಕಂಟ್ರೋಲಿಗೆ ಬರ್ತಾರೆ. ತಮೋ ಗುಣ ತುಂಬಾ ಕಂಟ್ರೋಲಿಗೆ ಬರ್ತಾ ಇಲ್ಲ, ತೊಂದರೆ ಕೊಡ್ತಾ ಇದೆ ಅಂದ್ರೆ ತಮೋ ಗುಣದಲ್ಲಿ ಸೀನಿಯರ್ ಮೋಸ್ಟ್ ಇದಾರಲ್ಲ ರುದ್ರದೇವರು, ಅವ್ರನ್ನ ಹಿಡ್ಕೊಂಡ್ರೆ ರುದ್ರದೇವರಲ್ಲಿ ಹೇಳ್ತಾರೆ ಎಂದ್ರೆ ಅಹಮಾತ್ಮನೋಹಂ ವಿಧೇ. ಆದ್ರೆ ಮಮ ಮನಸ್ ತಮಸ್ತಾಡಯ, ನನ್ನ ಮನಸ್ಸಲ್ಲಿರುವ ತಮಸ್ಸನ್ನ ತಾಡಯ, ಹೊಡೆದು ಓಡಿಸು. ಅಹಮಹಾತ್ಮನೋಹಂ ವಿಧೇ, ಅಹಂಕಾರವನ್ನ ವಿಧೇ, ಕತ್ತರಿಸು. ಎರಡೇ ದಾರಿ. ಒಂದಾ ವಾಯುದೇವರಿಗೆ ಶರಣಾಗಿ, ಒಂದಾ ರುದ್ರದೇವರಿಗೆ ಶರಣಾಗಿ ಬಿಟ್ಟರೆ ತಮೋ ಗುಣ ನಾಶ ಆಗತ್ತೆ. ಆಗ ನಾವು ಏನಾಗ್ಬೋದು? ಆ ಭಗವಂತನ ಬಳಿ ಹೋಗ್ತೀವಿ. ಹೀಗೆ ಅದಕ್ಕೆ ಒಂದು ಇದನ್ನ ಇಲ್ಲಿ ತಿಳಿಸಿ ಹೇಳ್ತಕ್ಕಂಥವ್ರಾಗಿದ್ದಾರೆ. ಹೀಗೆ ಹೇಳ್ತಾ ಮತ್ತೆ ಹೇಳ್ತಾ ಇರ್ತಕ್ಕಂಥವ್ರಾಗ್ತಾ ಇದ್ದಾರೆ. ಅದು ಅಜ್ಞಾನ ಇದ್ಬಿಟ್ರೆ ಏನಾಗತ್ತಂದ್ರೆ ಆಲಸ್ಯ ಬಂದು ಬಿಡುತ್ತೆ, ಮತ್ತೆ ನಿಷ್ಕ್ರಿಯತ್ವ ಬಂದು ಏನು ಮಾಡ್ಬೇಕಾಗಿಲ್ಲ, ಈಗಲೇ ಮಾಡಬೇಕು ನಿಧಾನಕ್ಕೆ ಅಲಿಗಾಡಲ್ಲ. ಅದು ಪರ್ವತಗಳು ಎಲ್ಲ ಕಡೆ ನೋಡಿದ್ರೆ ಸುಮ್ಮನೆ ಅನುಗ್ರಹ ಮಾಡುವ ಲೋಕೋಪಕಾರಿಗಳಾದ ದೇವತೆಗಳು. ಕೊನೆಗೆ ಏನಾಯ್ತು? ಫಸ್ಟ್ ಬರೋರು ಅಡಿಗೆ ಅವರೇ,
ಅಡಿಗೆ ಬಂದು ಅಡಿಗೆ ಗಿಡಿಗೆ ಎಲ್ಲ ಮಾಡೋರೆ. 12 ಗಂಟೆ ಆದ್ಮೇಲೆ ಊಟಕ್ಕೆಲ್ಲ ಬರು. ಆ ಬಂದವ್ರು ಕಮ್ಮಿ ಜನ ಕಾಣಿಸ್ತಾ ಇರ್ತಾರೆ. ಅವರೆಲ್ಲ ಮೊಬೈಲ್ ಕಟ್ಬಿಟ್ಟು ಆಮೇಲೆ ಹೇಳ್ತಾರೆ ಎಲೆ ಹಾಕ್ತಾ ಇದ್ದಾರೆ, ಬೇಗ ಬಾ ಅಂತ ಉಳಿದವ್ರಿಗೆ ಫೋನ್ ಮಾಡ್ತಾರೆ. ಆಮೇಲೆ ಉಳಿದ ಜನ ಎಲ್ಲ ಜಾಸ್ತಿ. ಯಾರೋ ಹೇಳಿದ್ರು ಮೊದ್ಯಾರು ಇರ್ಲಿಲ್ಲ, ನಗಾರಿ ಹೊಡೆದ ಮೇಲೆ ನಗರದ ಜನರೆಲ್ಲ ಬಂದು ಸೇರಿಸ್ಕೊಂಡ್ರು. ಆದ್ರೆ ಏನಂತಾಯ್ತು, ಪ್ರಜಾಸೃಷ್ಟಿ ಮುಂದುವರಿಬೇಕು. ಅದಕ್ಕೆ ಪ್ರಜೆಗಳಾದ ಮನುಷ್ಯರನ್ನು ಸೃಷ್ಟಿ ಮಾಡಿ. ಇದನ್ನ ಅರ್ವಾಕ್ ರೋತಸ ಅಂತ ಕರೀತಾರೆ. ರೋತಸ ಅಂದ್ರೆ ಸೃಷ್ಟಿ, ಅರ್ವಾಕ್ ಅಂದ್ರೆ ಕೊನೆ. ಅಂದ್ರೆ ದೇವತೆಗಳನ್ನೆಲ್ಲ ಆದ್ಮೇಲೆ ಕೊನೆಯಲ್ಲಿ ಇವರು ಸೃಷ್ಟಿ ಆಯ್ತು. ಆದ್ರಿಂದ ಇದನ್ನ ಅರ್ವಾಚೀನ ಅಂದ್ರೆ ಹೊಸದು, ಹಾಗೆ ಕೊಟ್ಟ ಕೊನೆಯದು. ಅದಕ್ಕೆ ಇದನ್ನ ಅರ್ವಾಕ್ ಶ್ರೋತಸ ಅಂತ ಕರೀತಾ ಇರ್ತಕ್ಕಂಥವ್ರಾಗಿದ್ದಾರೆ ಅನ್ಬಿಟ್ಟು ಅದನ್ನ ಹೇಳ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಏನಂದ್ರೆ ತಸ್ಮಾತ್ತೇ ದುಃಖ ಬಹುಲ ಭೂಯೋ ಭೂಯಶ್ಚ ಕಾರಿಣಃ. ಇವರು ಏನ್ ಮಾಡ್ತಾರಂದ್ರೆ ತುಂಬಾ ಸಾಹಸ ಪ್ರವೃತ್ತಿ ಉಳ್ಳವರಾಗಿದ್ದಾರೆ. ಅಂದ್ರೆ ಸೋಲಲ್ಲ. ಕತ್ಲೆ ಇದೆ ಅಂದ್ರೆ, ಕತ್ಲೆ ಇದ್ರೆ ಏನಾಯ್ತು, ಲೈಟ್ ವ್ಯವಸ್ಥೆ ಮಾಡಿ, ದೀಪ ಹಚ್ಚ ಅಂತೂ ಕತ್ಲೆ ಇರಬಾರ್ದು ಅಂತ ಕತ್ಲೆ ಓಡಿಸಕ್ಕೆ ಏನೋ ದೀಪ ಕಂಡು ಎಲೆಕ್ಟ್ರಿಸಿಟಿ ಕಂಡು ಆ ಕತ್ಲೆನೆಲ್ಲ ಓಡಿಸ್ತಾ ಇರ್ತಕ್ಕಂಥವ್ರಾಗ್ತಾರೆ. ರೋಗ ಇದೆ, ಪಾಪ ತುಂಬಾ ಜನ ಒದ್ದಾಡ್ತಿದ್ದಾರೆ, ಲಕ್ಷ ಜನ ಸಾಯ್ತಾ ಇದ್ದಾರೆ. ಅದ್ರ ವಿಜ್ಞಾನಿಗಳೆಲ್ಲ ಕೂತ್ಕೊಂಡು ಔಷಧಿಯನ್ನ ಕಂಡು ರೋಗ ಎಲ್ಲ ಓಡಿಸ್ತಾರೆ. ಅಂದ್ರೆ ಸಾಹಸಿಗಳು. ಅಯ್ಯೋ ನಮ್ ಕೈಲಿ ಆಗಲ್ಲ ಬಿಡಪ್ಪ, ಸುಮ್ಮನೆ ಹಾಳಾಗೋಗ್ಲಿ ಅಂತ ಬಿಡಲ್ಲ. ಕೈ ಹಿಡಿದ ಕೆಲಸ ಏನಿದೆ ಅದನ್ನ ಚೆನ್ನಾಗಿ ಸಾಧಿಸ್ತಾ ಇರ್ತಕ್ಕಂಥವ್ರಾಗ್ತಾ ಇದ್ದಾರೆ. ಪ್ರವಾಹ ಬಂತು, ತುಂಬಾ ನೀರ್ ಎಲ್ಲ ಕಡೆ ಹರಿಕೊಂಡು ಬರ್ತಾ ಇದೆ ಅಂದ್ರೆ ಅದನ್ನ ಗದ್ದೆಗಳಿಗೆಲ್ಲ ಹರಿಯೋ ಹಾಗೆ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡಿ ಆ ನದಿ ನೀರನ್ನೆಲ್ಲ ಬೇರೆ ಕಡೆ ಹರಿಸಿ ಆ ಚೆನ್ನಾಗಿ ಬೆಳೆ ಮೊದಲಾದವುಗಳೆಲ್ಲ ಬರೋ ಹಾಗೆ ಮಾಡ್ತಾರೆ. ಅಂದ್ರೆ ಆಗಲ್ಲ ಅನ್ನೋದನ್ನ ಮಾಡಿ ತೋರಿಸ್ತಾರೆ. ಏನ್ ಇರ್ತಕ್ಕಂಥದ್ದಾಗಿದೆ, ಈ ರೀತಿ ಅತಿಶಯವಾದ ಸಾಹಸ ಉಳ್ಳವರಾಗಿದ್ದಾರೆ, ಮತ್ತೆ ಜ್ಞಾನ ಪ್ರಕಾಶ ಉಳ್ಳವರಾಗಿದ್ದಾರೆ. ಏನ್ ರೋಗ ಇದು ಸರಿ, ಔಷಧಿ ಕಂಡುಹಿಡಿತೀನಿ, ಔಷಧಿ ಕಂಡುಹಿಡಿತಾರೆ, ಔಷಧಿ ತಗೋತಾರೆ, ಎಲ್ಲ ಮಾಡ್ತಾರೆ. ಒಳ್ಳೆಯವರು ಅಂತ ಹೇಳೋಣ ಅಂದ್ರೆ ಔಷಧಿ ತಗೊಳಕ್ ರೆಡಿ ಇದ್ದಾರೆ, ಪಥ್ಯ ಮಾಡಕ್ ರೆಡಿ. ಬೇಕಾದ್ರೆ 2 ಮಾತ್ರೆ ತಗೋತೀನಿ, ಆದ್ರೆ ಇನ್ನೊಂದು ಬಿಡಿ ಅಂದ್ರೆ ಅದ್ ಮಾತ್ರ ನನ್ ಕೈಲಿ ಸಾಧ್ಯ ಇಲ್ಲ. ಆದ್ರೆ ಡಾಕ್ಟರ್ ಕರೆದ ಪಟ್ಲಾಸ ಹೇಳ್ತಾರೆ, ನಿಮ್ ತಲೆ ಮೇಲೆ ಕೈ ಇಟ್ಟು ಹೇಳ್ತೇನೆ, ನಾನು ಏನು ಅಪಥ್ಯ ಮಾಡಿಲ್ಲ ಅಂತ. ಬೇಕಾದ್ರೆ ಡಾಕ್ಟ್ರು ತಲೆ ಮೇಲೆ ಕೈ ಇಡ್ತಾರೆ, ಆದ್ರೆ ಹೇಳೋ ಸುಳ್ಳು. ಆದ್ರೆ ಔಷಧಿ ಮಾತ್ರ ತಗೋತಾರೆ. ಅಂದ್ರೆ ಸಾಹಸ ಮಾಡ್ತಾರೆ, ಸದ್ಬುದ್ಧಿ. ರಾಕೆಟ್ ಅಲ್ಲಿ ಆಕಾಶಕ್ಕೆ ಹೋಗ್ತೀನಿ ಅಂತ ಆಕಾಶಕ್ಕೆ ಹೋಗ್ತಾರೆ, ಕಷ್ಟಪಟ್ಕೊಂಡು ಊರೆಲ್ಲ ತಿರುಗಾಡ್ಕೊಂಡು ಬರ್ತಾರೆ. ದೇವ್ರ ಮುಂದೆ ಅರ್ಧ ಗಂಟೆ ಕೂತ್ಕೊಪ್ಪ, ಅದ್ ಮಾತ್ರ ಸಾಧ್ಯ ಇಲ್ಲ ನನಗೆ ಅಂದ್ರೆ ಒಂಥರ ನೋಡಿದ್ರೆ ಖುಷಿ ಆಗತ್ತೆ, ಇನ್ನೊಂಥರ ನೋಡಿದ್ರೆ ಬೇಜಾರಾಗತ್ತೆ. ಮುಗುಟ ಉಟ್ಕೊಂಡು ಓಡಾಡ್ತಾ ಇದ್ದಾನೆ, ನೋಡಿದ್ರೆ ಸಂತೋಷ ಆಗತ್ತೆ. ಈಗಿನ ಮುಗುಟ ಉಟ್ಕೊಂಡು ಓಡಾಡ್ತಾ ಇದ್ದಾನಲ್ಲ ಅಂತ ಸಂತೋಷ ಆಗುತ್ತೆ. ಕರೆದು ಬಿಟ್ಟು ಸ್ನಾನ ಮಾಡಿದೀಯನಯ್ಯ ಅಂತ ಕೇಳಿದ್ರೆ, ಓ ಅದೆಲ್ಲ ಕೇಳಕ್ ಹೋಗ್ಬೇಡಿ ಅಂತ. ಅಂದ್ರೆ ಸ್ನಾನಾನೇ ಮಾಡದೆ ಇದ್ರೆ ಅವ್ನ್ ಮುಗುಟ ಉಟ್ಕೊಂಡು ಏನ್ ಪ್ರಯೋಜನ ಅಲ್ವಾ? ಅಂದ್ರೆ ಅವನ್ ಮನ್ಸಲ್ಲಿ ಏನಂದ್ರೆ ಅದೆಲ್ಲ ಯಾಕೆ ಸುಮ್ನೆ ಅಂತ. ಈಗ ಮೊದಲಲ್ಲಿ ಏನಾಗಿದೆ, ಯಾರೋ ಸ್ವಾಮಿಗಳು ಬೆಳಿಗ್ಗೆ 6:30 ಬರ್ತೀನಿ ಅಂತ ಹೇಳ್ತಾರೆ. ಆ ಶಿಷ್ಯರೆಲ್ಲ ಮುಗುಟ ಉಟ್ಕೊಂಡು ನಿಂತಿದ್ದಾರೆ. ಯಾರೋ ಒಬ್ಬನ್ ಸುಮ್ನೆ ಹೇಳಿದ್ರು, ಇಷ್ಟು ಆಯ್ತಾ ಹೇಳು, ಅದೆಲ್ಲ ಕೇಳಕ್ ಹೋಗ್ಬೇಡಿ, ಅವೆಲ್ಲ ಕೇಳಕ್ ಹೋಗ್ಬೇಡಿ, ಇಷ್ಟು ಬಂದಿದೆ ರೆಡಿ ಆಗಿರ್ಬೇಕು ಅಂತ ಬಂದಿದೆ, ನಾವಿಷ್ಟೇ ರೆಡಿ ಆಗಿರೋದು ಅಂತ ಅವ್ನು ಹೇಳ್ದ. ಕಣ್ಣು ಹುಡುಗ ಅವ್ನು ನೋಡಿ ಒಂಥರ ಸತ್ಯ ಹೇಳದ್ನೆಲ್ಲ ಖುಷಿ ಆಗ್ಬಿಟ್ಟು ಅವ್ನು ತಬ್ಬಿಟ್ಟು ಎಲ್ಲ ಮಾಡಬಾರ್ದು, ಬೇಗಿದ್ದು ಸ್ನಾನ ಮಾಡಿ, ಇದೇ ಈಗ ನೀರು ಬಿಸಿ ಆಗಿಲ್ಲ ಅದಕ್ಕೆ ಆಮೇಲೆ ಹೋಗಿ ಮಾಡ್ತೀನಿ ಅಂದ್ರೆ ಆತರ. ಏನಂದ್ರೆ ಸ್ನಾನದ ವಸ್ತ್ರ ಎಲ್ಲ ಧರಿಸ್ಕೊಳ್ತೀನಿ, ಸ್ನಾನ ಮಾತ್ರ ಮಾಡಲ್ಲ. ಹೊಸ ಬಟ್ಟೆ, ಐರನ್ ಹಾಕಿರೋ ಬಟ್ಟೆ ಎಲ್ಲ ಹಾಕೊಂಡ್ಬಿಡ್ತಾರೆ, ಸ್ನಾನ ಮಾತ್ರ ಮಾಡಲ್ಲ. ಸ್ನಾನ ಅಂದ್ರೆ ಸಂಡೆ, ಅದೇನೋ ಸಂಡೆ ಕಾರ್ ವಾಶ್ ಅಂತಾರಲ್ಲ, ಅದ್ರ ಜೊತೆ ಇವ್ರ ಶರೀರನು ವಾಶ್ ಮಾಡ್ತಾರೆ. ಅಲ್ಲಿ ತನಕ ಇಲ್ಲ. ಹೀಗೆ ಆಗಿದೆ. ಇದನ್ನ ನೋಡಿ ಯಾಕೋ ಬ್ರಹ್ಮದೇವರಿಗೆ ಒಂಥರ ಖುಷಿ, ಒಂಥರ ಬೇಜಾರು, ಈ ತರ ಇರ್ತಕ್ಕಂಥದ್ದಾಗಿದೆ. ಬೇಡ ಇಲ್ಲಿ ನಿಲ್ಲಿಸಬಾರ್ದು, ಇನ್ನೊಂದು ಸೃಷ್ಟಿ ಮುಂದುವರಿಸೋಣ ಅಂತ ಮತ್ತೊಂದು ಸೃಷ್ಟಿಯನ್ನ ಮುಂದುವರಿಸ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಏನದರಲ್ಲಿ ಅಂದ್ರೆ ಆ ಸೃಷ್ಟಿಯಲ್ಲಿ ಏನಿರ್ತಕ್ಕಂಥದ್ದಾಗಿದೆ ಅಂದ್ರೆ ಅವರು ಹಠಮಾರಿಗಳನ್ನ ತಿದ್ದುವವರು. ಅವ್ರು ಹೇಳ್ತಾರೆ, ನಾನು ಔಷಧಿ ತಗೋತೀನಿ, ಸತ್ಯ ಮಾತ್ರ ಮಾಡಲ್ಲ ಅಂತ. ಹಠಮಾರಿ, ನನ್ ಜೊತೆನೆ ಊಟಕ್ಕೆ ಕೂತ್ಕೋ, ನಾನು ನಿನ್ ಪಕ್ಕನೇ ಊಟಕ್ಕೆ ಕೂತ್ಕೋತೀನಿ ಅಂತ ಊಟಕ್ಕೆ ಕೂತ್ಕೊಂಡು ಅವನಿಗೆ ಸ್ವೀಟ್ ಹಾಕಿಸ್ಕೊಳ್ಳದೆ ಇದ್ದಾಗ ನೋಡ್ಕೊಳ್ಳೋದು, ಮೆಲ್ಗ ಅವನಿಗೆ ಅವನ್ನ ದಾರಿಲಿ ತರೋದು,
ಕಾಫಿ ಇಲ್ದೆ ಬದುಕಕ್ಕಾಗಲ್ಲ ಅಂತಿದ್ಯಲ್ಲ, ನೋಡಿದ್ಯಾ? ಏನು ಆಗಲ್ಲ, ಅದ್ ತಗೋಬೇಡ ಇದ್ ತಗೋ ಅಂತ ಬದಲಾಯಿಸಿ ಬೇರೆ ವಸ್ತುವನ್ನು ಕೊಡೋದು. ಹೀಗೆ ಅವನು ಆಗಲ್ಲ ಅನ್ಕೊಂಡಿರ್ತಾನಲ್ಲ, ಅದನ್ನ ಬಿಟ್ಬಿಟ್ಟು ಬೇರೆ ದಾರಿಲಿ ಬಂದ್ಬಿಡ್ತಾನೆ, ಉದ್ಧಾರ ಆಗ್ಬಿಡ್ತಾನೆ. ಹೌದಾ, ಇಷ್ಟಿದೆಯಾ ಇದರಲ್ಲಿ ಲಾಭಗಳು ಅಂತ ತಿಳಿದು ಅವನು ಆಶ್ಚರ್ಯ ಪಡ್ತಾ ಇರ್ತಕ್ಕಂಥವನಾಗ್ತಾನೆ. ಹಠಮಾರಿಗಳು ಸಾಧಕರು ಆಗಿರ್ಬೇಕು, ಆದ್ರೆ ದುಶ್ಚಟಗಳನ್ನ ಬಿಡುವವರಾಗಿ. ಅದಕ್ಕೆ ದುಶ್ಚಟ ಬಿಡಿಸೋರನ್ನ ಅಂತ ಹೇಳಿಬಿಟ್ಟು ಏನ್ ಮಾಡಿದ್ದಾನೆ, ಅವರನ್ನ ಕೆಲವರು ಸೃಷ್ಟಿ. ಈಗ ಯಾರೋ ಸ್ವಾಮಿಗಳ ಜೊತೆ ಇದೀವಿ ಅಂತ ಇಟ್ಕೊಳ್ಳೋಣ, ಎಲ್ಲೋ ಹೋಗ್ತೀನಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದಾಗ ಕಾಫಿ ಕುಡಿಯಕ್ಕೆ ಅಂತ ಹೇಳಕ್ಕಾಗತ್ತಾ? ಇಲ್ಲೇ ಎಲ್ಲೋ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಬೇಡ ಬಿಡು, ಒಂದ್ ಅರ್ಧ ಗಂಟೆ ಇರು, ಆಮೇಲೆ ಹೋಗುವಂತಿ ಅಂತ ಹೇಳ್ತಾರೆ. ಅವ್ರು ಮತ್ತೆ ಕೇಳಲೇಬೇಕಾ ಅಲ್ವಾ? ಹಾಗೇನಾಗತ್ತೆ, ಅವ್ರ ಹಿಂದೆ ಕೂತ್ಕೊಂಡ ಒಂದ್ 2 ಗಂಟೆ ಆಗೋಗುತ್ತೆ. ಆಮೇಲೆ ಅಲ್ಲಿ ಹೋದ್ರೆ ಕಾಫಿ ಖಾಲಿ ಆಗ್ಬಿಟ್ರು. ಸರಿ ಬೇಡ ಬಿಡು, ಹೋಗ್ಕೊಳ್ಳಿ ಇವತ್ತಿಷ್ಟೇ ಅಂತ ದಾರಿಗೆ ಬಂದ್ಬಿಡ್ತಾನೆ. ಇನ್ನೊಂದು ಕಾರ್ಯಸಿದ್ಧಿ, ಏನೋ ತುಂಬಾ ವಿಲ ಅಂತ ಒದ್ದಾಡ್ತಿರ್ತಾನೆ, ಏನೋ ಅನ್ಕೊಂಡಿರ್ತಾನೆ, ಅವರಿಂದ ಕಾರ್ಯಸಿದ್ಧಿ ಆಗ್ಬಿಡುತ್ತೆ. ಕಾರ್ಯಸಿದ್ಧಿ ಆಗಿದ್ದು ನೋಡ್ಬಿಟ್ಟು ಏನಂತ ಹೇಳಿದ್ರೆ ಅವನು ಏನ್ ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ ಅಂದ್ರೆ, ಅವನು ಸದ್ಯ ಇವರಿಂದ ಕೆಲಸ ಆಯ್ತಲ್ಲ ಬಿಡು, ಹಾಗಾದ್ರೆ ನಾನು ಇವ್ರನ್ನ ನಂಬ್ತೀನಿ ಅಂತ ಅವ್ರನ್ನ ನಂಬಿಡು. ಅಂದ್ರೆ ಆಲಸ್ಯ ಬಿಟ್ಬಿಡ್ತಾನೆ, ಅವರನ್ನು ನಂಬ್ತಾ ಇರ್ತಕ್ಕಂಥವನಾಗ್ತಾನೆ. ಮತ್ತೆ ಅದೇ ರೀತಿ ಏನೋ ಒಂದು ಮನಸ್ಸಿಗೆ ತುಂಬಾ ಜುಗುಪ್ಸೆ ಬಂದ್ಬಿಟ್ಟಿರುತ್ತೆ. ಯಾರೋ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ನಾನೇ ಒಂಥರ ಜಿಗುಪ್ಸೆ ಬಂದಾಗ ಈ ತರ ಆಗೋಯ್ತಾ, ಈಗ ಕಷ್ಟದ ಮೇಲೆ ಕಷ್ಟಗಳು ಬರುತ್ತಾ ಮತ್ತೇನೋ ಆಗತ್ತೆ. ಯಾರು ಹೇಳ್ತಾರೆ ಇರೋ ಬಿಡ್ತಿರೋ, ಸೋದೆಗೆ ಹೋಗಿದ್ದೆ, ವಾದಿರಾಜ 4 ದಿವಸ ಇದ್ದೆ, ಏನೋ ಒಂದ್ ಮನಸ್ಸಿಗೆ ನೆಮ್ಮದಿ ಆಯ್ತು ಅಂತಾರೆ. ಇವ್ನು ಹೌದಾ ಟೆಸ್ಟ್ ಮಾಡ್ತೀನಿ ಅಂತ ಹೋಗ್ತಾನೆ, 4 ದಿವಸ ಅಲ್ಲಿ ಇರ್ತಾನೆ, ಒಳ್ಳೆ ನೆಮ್ಮದಿ ಸಿಕ್ಬಿಡುತ್ತೆ. ಇವ್ನು ಯಾವತ್ತೂ ಹೋದವನಲ್ಲ, ಯಾರ್ದೋ ಮಾತು ಕೇಳ್ಕೊಂಡು ಅಲ್ಲಿ ಹೋಗಿರ್ತಾನೆ, ಅಲ್ಲಿ ಏನೋ ಪ್ರದಕ್ಷಿಣೆ ಹಾಕಿ ಏನೋ ಮಾಡ್ತಾನೆ, ಒಳ್ಳೆ ಶಾಂತಿ ಸಿಕ್ಬಿಡುತ್ತೆ. ಬಂತಾನೆ ಕಷ್ಟ ಅಂತಾನೆ. ಇನ್ ಕೆಲವು ನಂಬ್ತಿರೋ ಬಿಡ್ತಿರೋ, ತುಂಬಾ ಬೇಜಾರಾಯ್ತು ಅಂದ್ರೆ ವಿಜಯದಾಸರ ಕಟ್ಟೆ ಹತ್ರ ಕೂತ್ಕೊಂಡ್ಬಿಡ್ತಾರೆ. ತುಂಬಾ ಬೇಜಾರಾಯ್ತು ಅಂದ್ರೆ ವಾದಿರಾಜರ ದಿವ್ಯ ಸನ್ನಿಧಿಲೋ ಕೂತ್ಕೊಂಡ್ಬಿಡ್ತಾರೆ. 4 ದಿವಸ 5 ದಿವಸ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಏನೋ ಒಂದು ಶಾಂತಿ ಆಗುತ್ತೆ. ಪುನಃ ಏನ್ ಮಾಡ್ತಾರೆ ಅಂದ್ರೆ ಆ ಜಾಗಕ್ಕೆ ಬರ್ತಾ ಇರ್ತಕ್ಕಂಥವ್ರಾಗ್ತಾರೆ. ಮತ್ತೆ ಇನ್ ಕೆಲವ್ರು ಯಾರೋ ಇರ್ತಕ್ಕಂಥವ್ರಾಗಿರ್ತಾರೆ, ಅವ್ರ ಹತ್ರ ನಂಗೆ ಹೀಗಾಯ್ತು ಹಾಗಾಯ್ತು ಅಂತ ಹೇಳಕ್ ಹೋಗ್ತಾನೆ. ಸದ್ಯ ಇಷ್ಟೇ ಆಯ್ತಲ್ಲ, ಏನೋ ಸದ್ಯ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆಪರೇಷನ್ ಆಯ್ತು, ವಾಪಸ್ ಬಂದಿಲ್ಲ. ಇನ್ಯಾರೊಬ್ಬರಿಗೆ ತುಂಬಾ ಕಾಂಪ್ಲಿಕೇಶನ್ ಆಗ್ಬಿಟ್ಟು 1-2 ದುಡ್ಡು ಖರ್ಚಾಗ್ಬಿಟ್ಟು ಅವ್ರಿಗೋಳು ಹೇಳ್ತಿರುದು ಅಂತ ಇನ್ನು ದೊಡ್ಡ ಕಥೆ ಯಾರೋ ಹೇಳ್ತಾರೆ. ಯಾರೋ ಒಂದ್ ಕಡೆ ಶಿಬಿರಕ್ಕೆ ಹೋಗಿತ್ತು, ಧಾರವಾಡದಲ್ಲಿ ಶಿಬಿರಕ್ಕೆ. ಆ ಶಿಬಿರಕ್ಕೆ ಹೋದಾಗ ಆ ಶಿಬಿರಕ್ಕೆ ವ್ಯವಸ್ಥೆ ಮಾಡಿದವ್ರಿಗೆ ಏನಂದ್ರೆ, ಬೇರೆ ಮುನಿಯಿಂದ ಬಂದಿದ್ದಾರೆ, ಪಾಠ ಹೇಳ್ಕೊಡ್ಬೇಕು, ಅವ್ರಿಗೆ ಸರಿಯಾಗಿ ಚಾರ್ಜ್ ಕೊಡ್ಬೇಕು ಅನ್ನೋ ಮನೋಭಾವ ಇಲ್ಲ. ಹೇಳ್ಕೊಂಡು ಹೋಗ್ತಾರೆ. ಅವ್ರೇನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಅದಕ್ಕೆ ಪಾಠ ಹೇಳಕ್ ಬಂದವ್ರನ್ನ ಅಲ್ಲಿರೋ ಶ್ರೀಮಂತರ ಮನೆಗೆ ಕರ್ಕೊಂಡು ಹೋದ್ರು. ಮತ್ತೆ ಸ್ವಲ್ಪ ಅವ್ರ ಮನೆಗೆ ಬನ್ನಿ ಕರ್ಕೊಂಡು ಹೋದ್ರು. ಅವ್ರೇನೋ 100 ರೂಪಾಯಿ ಕೊಡ್ತಾರೆ, 150 ರೂಪಾಯಿ ಕೊಡ್ತಾರೆ. ಅದರಿಂದಲಾದ್ರೂ ಆಚಾರ್ಯ ಸ್ವಲ್ಪ ಸಮಾಧಾನ ಆಗಲಿ ಅಂತ ಇವ್ರು ಮತ್ತೆ ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಅಲ್ಲಿ ಯಾರೋ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ್ರೆ ಪಾಪ ಅವ್ರಿಗೆ ಕಣ್ಣು ಆಪರೇಷನ್ ಆಗುತ್ತೆ. ನನ್ಗನ್ನಿಸ್ತು, ಇವ್ರ ಮನೆಗೆ ಕರ್ಕೊಂಡ್ಬಿಟ್ಟಾರಲ್ಲ, ಇವ್ರು ಕಷ್ಟದಲ್ಲಿದ್ದಾರೆ, ಇನ್ನು ಆಚಾರ್ಯ ಏನ್ ಪಾಪ ಅವ್ರಾದ್ರೂ ಕೊಡಕ್ಕಾಗತ್ತೆ ಅಂತ ಹೇಳಿ ಏನಾಯ್ತು ಅಂತ ಹೇಳ್ತಾರೆ. ಇಲ್ಲ, ಕಣ್ಣಿಗೆ ಆಪರೇಷನ್ ಆಯ್ತು ಅಂತ ಹೇಳ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಆಗ ಕಣ್ಣಿಗೆ ಆಪರೇಷನ್ ಆಯ್ತೇನೋ ಅಂದ್ರೆ, ಒಂದ್ ಕಣ್ ಕಾಣಿಸ್ತಾ ಇಲ್ವಾ, ಒಕ್ಕಣ್ ಶುಕ್ರಾಚಾರಿನಾ ಅಂತ ಯಾವನ ನನ್ ಕರ್ಕೊಂಡು ಹೋದ್ರೆ ಅವ್ರನ್ನ ತಮಾಷೆ ಮಾಡ್ತಾ ಇದ್ದ. ನನ್ಗನ್ನಿಸ್ತು ಅವನೇ ಏನೋ ಕೊಡೋನು ಅಂತ, ಇವ್ನು ಅವನ್ನೇ ತಮಾಷೆ ಮಾಡ್ಬಿಟ್ರೆ, ಅವ್ನು ಹೋಗಯ್ಯ ಅಂತ ಅಂದ್ಬಿಟ್ರೆ ಇನ್ನೇನ್ ಇವ್ರದ್ದು ವ್ಯವಸ್ಥೆ ನಡೆಯುತ್ತೆ. ಯಾಕಂದ್ರೆ ಅವ್ರೇನ್ ಮಾಡಿದ್ದಾರೆ, 1 ವಾರ ಶಿಬಿರ ನಡೆಯುವಾಗ ಒಂದೊಂದ್ ದಿವಸ ಒಬ್ಬೊಬ್ರು ಮನೆಯಲ್ಲಿ ಊಟ ಪಾಠ ಹೇಳ್ಕೊಡೋದು ಗತಿ ಏನ ಅಲ್ವಾ? ಏನು ಒಂದೊಂದ್ ದಿವಸ ಅಲ್ಲೊಂದ್ ದಿವಸ ಗೊತ್ತದ, ಇನ್ನೊಂದ್ ದಿವಸ ಇವ್ರ ಮನೆಯಲ್ಲಿ ಊಟ ಮಾಡಿ ಅಂತ ನಮಗ್ ಗಾಬರಿ. ರಾತ್ರಿ ಇನ್ನೆಲ್ಲ ಊಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಯಾಕಪ್ಪ ದೂರ ಒಂದು ಊಟಕ್ಕೆ ನಡ್ಕೊಂಡು ಹೋಗ್ಬೇಕು ಅಂತ. ಆಮೇಲೆ ಅವನ ಹತ್ರ ಏನೋ ಒಕ್ಕಣ ಶುಕ್ರಾಚಾರ್ಯ ಆಗ್ಬಿಟ್ಯಾ, ಅಥವಾ ನಿನ್ ಹಣೆ ಬರಾನೇ ಸರಿ ಇಲ್ಲ ಬಿಡು ಅಂತ ಹೇಳ್ತಿದ್ದ. ಆ ಮನುಷ್ಯ ಘಾಟಿ. ಇವ್ರೇನೋ ಅವನಿಗೆ ಬೇಜಾರು ಮಾಡಿ ತಮಾಷೆ ಮಾಡಕ್ ಹೋಗಿದ್ದಾರೆ. ಆ ಮನುಷ್ಯ ಘಾಟಿ. ಅವನೇನ್ ಹೇಳ್ತಾ ಇದ್ರು ಗೊತ್ತಾ, ಸುಮ್ಮನೆ ಕೂತ್ಕೊಳ್ಳ, ಏನೋ ಯಾರೋ ಬಂದಿರೋ ಆಚಾರ್ಯತೆ ನಾನು ತಮಾಷೆ ಮಾಡ್ತೀಯ, ಒಕ್ಕಣ ಶುಕ್ರಾಚಾರಿ ಇರ್ತೀಯ. ಆಚಾರ್ಯ ಅವನೇನೋ ಹೇಳ್ತಾ ಇದ್ದಾನೆ, ಬೇಜಾರು ಮಾಡ್ಕೋಬೇಡಿ, ನಾನು ಒಕ್ಕಣ ಶುಕ್ರಾಚಾರಿ ಇರ್ಬೋದು, ಧೃತರಾಷ್ಟ್ರ ಅಲ್ಲ. 2 ಕಣ್ಣು ಕಾಣಿಸ್ತಾ ಇಲ್ಲ ಅಂತೇನಿಲ್ಲ, 1 ಕಣ್ಣು ಕಾಣಿಸ್ತಾ ಇದೆ. ನನಗೊತ್ತು ಮನುಷ್ಯ, ಇವನ್ ನಾನ್ ಸಮಾಧಾನ ಮಾಡ್ಬೇಕಾಗಿಲ್ಲ,
ಇವನೇ ನಂಗೆ ಸಮಾಧಾನ ಮಾಡ್ತಾನೆ ಅಂತ ಅಂದ್ಮೇಲೆ ನಂಗೆ ಗೌರವ ಭಾವನೆನೇ ಬಂದ್ಬಿಡ್ತು. ಇದು ತುಷ್ಟಿ. ತುಷ್ಟಿ ಅಂದ್ರೆ ಸಂತೋಷ. ದೇವರು ನಮ್ಮನ್ನ ಈಗ ಇಷ್ಟು ಮಟ್ಟಿಗೆ ಇಟ್ಟಿದಾನಲ್ಲ, ಅದೇ ಒಂದು ದೊಡ್ಡ ಸಂತೋಷ. ಅದನ್ನ ಅವನಿಗೆ ಇನ್ಯಾರೋ ಹೇಳ್ಕೊಟ್ಟಿರ್ತಾರೆ. ಅವನಿಗೆ ಯಾರೋ ಮತ್ತೆ ಇಷ್ಟಕ್ಕೆ ವಾಸಿ ಆಯ್ತಲ್ಲ ಬಿಡು ಪರವಾಗಿಲ್ಲ ಅಂತ ಯಾರೋ ಇನ್ಯಾರೋ ಹೇಳ್ಕೊಟ್ಟಿರ್ತಾರೆ. ಹೀಗೆ ಸ್ವಭಾವ ವೈಷಮ್ಯ, ಕಾರ್ಯಸಿದ್ಧಿ, ಶಾಂತಿ ಮತ್ತೆ ತುಷ್ಟಿ ಅಂತ 4 ಸಿದ್ಧಿ ಉಳ್ಳಂತ ಆ ಏನ್ ವ್ಯಕ್ತಿಗಳಿರ್ತಕ್ಕಂಥದ್ದಾಗಿದ್ದಾರೆ ಅವುಗಳನ್ನ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿ. ಸದ್ಯ ಅನ್ನಿಸ್ತು ಯಾರೋ ರೋಗದಿಂದ ಒದ್ದಾಡ್ತಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ನೆಮ್ಮದಿ ಕರ್ಕೊಂಡು ಹೋಗಿ ತೋರಿಸಿದೀವಿ, ನಮ್ ಕೈಯಿಂದ ಕೆಲಸ ಮಾಡಿದೀವಿ ಅಂತ ಬ್ರಹ್ಮದೇವರಿಗೆ ನೆಮ್ಮದಿ. ಈ ಮನುಷ್ಯರು ಏನಿದ್ದಾರೆ ಇವರ ಒಂದು ಇರುವ ದೋಷಗಳನ್ನೆಲ್ಲ ಪರಿಹಾರ ಮಾಡ್ಲಿಕ್ಕೆ, ಅವರಿಗೆ ಒಂದು ಶಾಂತಿ ಕೊಡ್ಲಿಕ್ಕೆ ಅಂತೇಳಿ ಇಂಥ ಒಂದು ವ್ಯಕ್ತಿಗಳಿದ್ದಾರೆ ಅಂತೇಳಿ ಅದನ್ನು ಸೃಷ್ಟಿ ಮಾಡಿ ಚತುರ್ಮುಖ ಬ್ರಹ್ಮದೇವರಿಗೆ ನೆಮ್ಮದಿ ಆಗ್ತಾ ಇರ್ತಕ್ಕಂಥದ್ದಾಗಿದೆ. ಹೀಗೆ ಅದನ್ನ ಹೇಳ್ತಾ ಅಷ್ಟಮೋ ಅನುಗ್ರಹ ಸರ್ಗ ಸಾತ್ವಿಕ ತಾಮಸಶ್ಚ ಸಹ ಪಂಚೈತೆ ವೈಕೃತ ಸರ್ಗಾ ಪ್ರಾಕೃತಾಸ್ತು ತ್ರಯಸ್ಮೃತ. ಹೀಗೆ ಅದನ್ನ ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದಾರೆ ಅಂತ ಹೇಳಿ ಅದನ್ನ ತಿಳಿಸ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ತಿಳಿಸಿ ಈ ಸೃಷ್ಟಿ ಎಲ್ಲ ಆಯ್ತು. ಅಲ್ಲಿಗೆ ಆ ಸೃಷ್ಟಿ ಒಂದು ಹಂತಕ್ಕೆ ಕೊನೆಗೆ ಬಂದಾಗ ಮತ್ತೆ ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ, ಬೆಳಿಗ್ಗೆನೇ ಯಾಕೆ ದೇವರು ಪೂಜೆ ಮಾಡ್ತಾರೆ, ರಾತ್ರಿನೇ ಯಾಕೆ ಸ್ಮಶಾನಕ್ಕೆ ಹೋಗಿ ಬ್ಲಾಕ್ ಮ್ಯಾಜಿಕ್ ಅಲ್ವಾ? ಕಾಲ ಇರುತ್ತೆ, ಯಾವುದೋ ಒಂದು ಕಾಲ ಇರುತ್ತೆ. ಆ ಕಾಲದಾಗ ನಾವು ಮಾಡಿದ್ರೆ ಈಗ ಸಾಯಂಕಾಲ ಸಂಧ್ಯಾವನ್ನೇ ಮಾಡ್ಬೇಕು, ಸಾಯಂಕಾಲ ಆಗಲ್ಲ. ರಾತ್ರಿ ಬಂದು ಅಡಿಗೆ ಕೊಟ್ಟು ಪ್ರಾಯಶ್ಚಿತ್ತ ಅಡಿಗೆ ಕೊಟ್ಟು ಮಾಡಿಸ್ಬೋದು. ಹಾಗೆ ಯಾವುದೋ ಒಂದು ಕಾಲದಲ್ಲಿ ಅದನ್ನ ಮಾಡಿದ್ರಾಯ್ತು. ಅದೇನು ಈಗಲೇ ಮಾಡ್ಬೇಕು ಅಂತ ಏನಾದ್ರು ಹಠಾನ? ಕೆಲವರು ಅಂತ ಅದೇನು ಈಗಲೇ ಮಾಡ್ಬೇಕು ಅಂತ ಯಾವ ಪುರುಷತ್ತಾದಾಗ ಒಂದ್ಸತಿ ಮಾಡಿದ್ರಾಯ್ತು ಅಂತ. ಮಾರ್ಕಂಡೇಯ ಋಷಿಗಳು ಪ್ರೌಷ್ಟಿಕೆ ಅನ್ನೋ ಋಷಿಗೆ ಹೇಳ್ತಕ್ಕಂಥವ್ರಾಗಿದ್ದಾರೆ, ಇಲ್ಲ ಯಾರ್ಯಾರನ್ನ ಯಾವ್ಯಾವ ಕಾಲದಲ್ಲಿ ಪೂಜಿಸ್ಬೇಕು ಅಂದ್ರೆ ಯಾರ್ಯಾರು ಬಲಿಷ್ಠರಾಗಿರ್ತಾರೋ ಆಗಾಗ ಅವರನ್ನ ಆ ಕಾಲದಲ್ಲಿ ಪೂಜಿಸ್ಬೇಕು. ಒಬ್ಬರು ಪೋಸ್ಟ್ ಮಾಸ್ಟರ್ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಪೋಸ್ಟ್ ಆಫೀಸ್ ಅಲ್ಲೇ ಏನೋ ಎಫ್ಡಿ ಎಲ್ಲ ಇಟ್ಕೊಳ್ಳೋಣ. ಸ್ವಲ್ಪ ಏನೋ ಒಂದು ಸಣ್ಣ ಸಮಸ್ಯೆ ಇದೆ, ಅಡ್ರೆಸ್ ಚೇಂಜ್ ಮಾಡೋದು ಏನೋ ಇದೆ ಅಂತ ಇಟ್ಕೊಳ್ಳೋಣ. ಯಾವುದು ನಮಗೆ ಗೊತ್ತಿದ್ದ ಪೋಸ್ಟ್ ಮಾಸ್ಟರ್ ಸರ್ವೀಸ್ ಅಲ್ಲಿ ಇದ್ದಾಗ ಕೆಲಸ ಬೇಕಾಗುತ್ತೆ ಅಲ್ವಾ? ಸರ್ವೀಸ್ ಅಲ್ಲಿ ಇದ್ದಾಗ ಕೆಲಸ ಬೇಕಾಗುತ್ತೆ. ಅವ್ರು ಸರ್ವೀಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಫೋನ್ ಮಾಡಿ ಹೇಳ್ಬಿಡ್ತೀನಿ, ಬಿಡ್ರಿ ಸ್ವಲ್ಪ ವಿಧಾನಕ್ಕೆ ಅವ್ರು ನೋಡ್ಕೊಳ್ತಾರೆ, ಯಾಕೋ ನಿಮ್ಗೆ ಸ್ವಲ್ಪ 2-3 ಕಂಪ್ಲೇಂಟ್ ಇದೆ, ಒಟ್ಟಿಗೆ ವಿಧಾನ ಮಾಡೋದು ಕಷ್ಟ, ಅದಕ್ಕೆ 15ನೇ ತಾರೀಕಿನ ಮಧ್ಯದಲ್ಲಿ ಹೋಗಿ ರಿಸಲ್ಟ್ ಇರಲ್ಲ, ಏನೋ ಮಾಡ್ಕೊಡ್ತಾರೆ ಅಂತ ಹೇಳಿ ಸರ್ವೀಸ್ ಅಲ್ಲಿ ಇದ್ಬಿಟ್ರೆ, ಅವರೇ ಸರ್ವೀಸ್ ಅಲ್ಲಿ ಇದ್ಬಿಟ್ರೆ ನಾನೇ ಇರ್ತೀನಿ ಬಂದ್ರೆ ಒಂದು ಅರ್ಧ ಗಂಟೆ ಮಾಡಿ ಮುಗಿಸ್ಕೊಡ್ತೀನಿ ಹಂಗೆ ಮುಗಿಸ್ಕೊಟ್ಬಿಡ್ತಾರೆ. ಯಾಕೆ ಅಂದ್ರೆ ಅವರ ಸರ್ವೀಸ್ ಪೀರಿಯಡ್ ಅಲ್ಲಿ ಅಧಿಕಾರ ಇರುತ್ತೆ, ಕ್ಲೀನ್ ಆಗಿ ಮಾಡ್ತಾರೆ. ದೇವತೆಗಳಿರ್ತಲ್ಲ, ದೇವತೆಗಳ ಅಧಿಕಾರದ ಸಮಯ ಹಗಲು ಅಂದ್ರೆ 12 ಗಂಟೆ ತನಕ ದೇವತೆಗಳ ಅಧಿಕಾರದ ಸಮಯ. ಅದನ್ನ ಒಂದರ್ಥದಲ್ಲಿ ಕೃತಯುಗ ಅಂತ ಕರೀತಾರೆ. ಆದ್ರಿಂದ ಏನೇ ದೇವಾಲಯದಲ್ಲಿ ದೇವಮೂರ್ತಿಗಳ ಪ್ರತಿಷ್ಠಾಪನೆ ಆಗಬೇಕಾದ್ರೂ, ಏನೇ ನಾನು ದೇವತೆಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೂ, ಪೂಜೆ, ಅಭಿಷೇಕ, ಹೋಮ, ಹವನ ಏನಾಗಬೇಕಾದ್ರೂ ಅದು ಬೆಳಿಗ್ಗೆ 12 ಗಂಟೆ ಒಳಗಡೆ ಆಗ್ತದೆ. ಯಾಕಂದ್ರೆ 12 ಗಂಟೆ ತನಕ ದೇವತೆಗಳು ಬಲಿಷ್ಠರಾಗಿರ್ತಾರೆ, ಪ್ರಸನ್ನರಾಗಿರ್ತಾರೆ, ಬೇಗ ವರ ಕೊಡುವ ಸ್ವಭಾವದಲ್ಲಿ ಇರ್ತಾರೆ. 12 ಗಂಟೆ ಆದ್ಮೇಲೆ ದೇವತೆಗಳು ಬಲಿಷ್ಠರಲ್ಲ, ಇನ್ನೊಬ್ಬರು ಬಲಿಷ್ಠರಾಗಿರ್ತಾರೆ. ಆಗ ನಾವು ಅವ್ರ ಹತ್ರ ಕೇಳಕ್ ಹೋದ್ರೆ ಏನಂತ ಹೇಳಿದ್ರೆ, ಈಗ ನನ್ ಟೈಮ್ ಅಲ್ಲ ಆಮೇಲೆ ನೋಡೋಣ ಅಂತ ಹೇಳ್ತಾನೆ ಅಲ್ವಾ? ಯಾರೋ ಕ್ಯಾಶ್ ಕೌಂಟರ್ಲಿ ಆಫೀಸರ್ ಚೇಂಜ್ ಆಗ್ತಾ ಇರ್ತಾನೆ ಬ್ಯಾಂಕ್ ಅಲ್ಲಿ ಇರ್ತಾರೆ, ಹಾಗೆ ಇನ್ಯಾವನೊಬ್ಬ ಚೇಂಜ್ ಆಗ್ತಿರ್ತಾನೆ. ಆಗ ಅವನು ಹೇಳ್ತಾನೆ, ಅದೆಲ್ಲ ಸ್ವಲ್ಪ ಅವರು ಯಾಕೋ ಮಾಡ್ತಾರೆ, ನಾಳೆ ಬೆಳಿಗ್ಗೆ ನಾನೇ ಇರ್ತೀನಿ, ನೀವು ಬನ್ನಿ, ಅದೇನ್ ಬೇಕೋ ಅನುಕೂಲ ಮಾಡ್ಕೊಡ್ತೀನಿ. ಅದಕ್ಕೆ ದೇವತೆಗಳ ಬಗ್ಗೆ ನೀವು ಪ್ರಾರ್ಥನೆ ಮಾಡ್ಬೇಕಾ? ದೇವತೆಗಳಲ್ಲಿ ಪೂಜೆ ಮಾಡ್ಬೇಕಾ? ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾ? ಬೆಳಿಗ್ಗೆ ಪ್ರಾರ್ಥನೆ. ದೇವತೆಗಳು ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾರೆ. ರಾಕ್ಷಸರಲ್ಲಿ ಪ್ರಾರ್ಥನೆ ಮಾಡ್ಬೇಕಾ? ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡೋದಿದ್ದಾನೆ, ಅವನ ಹತ್ರನೂ ಏನೋ ಒಂದು ಕೆಲಸ ಇದೆ ಅಂತ ಇಟ್ಕೊಳ್ಳೋಣ ಅಲ್ವಾ? ಯಾರೋ ಮದ್ದು ಹಾಕಿದ್ದಾರೆ, ಮದ್ದು ಹಾಕೋರನ್ನ ತೆಗಿಬೇಕು ಅಂತ ಇಟ್ಕೊಳ್ಳೋಣ, ಅಥವಾ ಯಾರು ಮದ್ದು ಹಾಕಿದವರು ಅಂತ ತಿಳ್ಕೋಬೇಕು ಅಂತ ಇಟ್ಕೊಳ್ಳೋಣ.
ಮಾಡಿರ್ತಾರೆ ಅಲ್ವಾ? ಯಾರು ಹಾಕಿದಾರೆ ಯಾರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಎಲ್ಲ ಬರಿಬೇಡಿ, ರಾತ್ರಿ ರಾತ್ರಿ ಬಂದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರು ಆ ಟೈಮಲ್ಲಿ ಬಲಿಷ್ಠರಾಗಿರ್ತಾರೆ ಅಲ್ವಾ? ಆದ್ರಿಂದ ಆ ಟೈಮಲ್ಲಿ ಅವ್ರಿಗೆ ಅದರ ಸಂಪರ್ಕ ಇರುತ್ತೆ, ಕ್ಲೀನಾಗಿ ಆ ಕೆಲಸ ಮಾಡ್ಕೊಡ್ತಾರೆ. ಆದ್ರಿಂದ ಹಾಗೆ ಆಗ ಅವರೇ ಹೇಳ್ತಾರೆ, ಮಗ ನಿಮ್ಮ ಹತ್ರ ಎಲ್ಲ ಸ್ನಾನ ಗೀನ ಎಲ್ಲ ಮಾಡ್ಕೊಂಡು ಕ್ಲೀನಾಗಿ ವಿಭೂತಿ ಎಲ್ಲ ಹಚ್ಕೊಂಡು ಮಾತ್ರ ಬರ್ಬೋದಾದ್ರೆ ಈಗೆಲ್ಲ ಬರಕ್ ಹೋಗ್ಬೇಡಿ ನೀವು, ಅದೆಲ್ಲ ಏನ್ ಬೇಕಾಗಿಲ್ಲ, ಹೇಗಂದ್ರೆ ಹಾಗೆ ಬನ್ನಿ ಅಂತ ಅವರೇ ಹೇಳ್ತಾರೆ. ಯಾಕೆಂದ್ರೆ ನಮ್ ಭೂತ ಇರೋದೇ ಹೇಗಂದ್ರೆ ಹಾಗೆ, ಅದಕ್ಕೆಲ್ಲ ಹೀಗೆ ಇರ್ಬೇಕು ಏನಿಲ್ಲ ಅಂತೇನೋ ಅಂತ ಹೇಳ್ತಾರೆ. ಅದೇನಾಯ್ತು, ಆ ಬ್ರಹ್ಮದೇವರು ಅಂತಲ್ಲ, ಅವರು ಆ ಸೃಷ್ಟಿಯನ್ನ ಮಾಡುವಾಗ ಮೊದಲೊಂದು ಸತಿ ಏನಿತ್ತು ಅಂದ್ರೆ ಅವರಲ್ಲಿ ಮಾಡ್ಬೇಕಾ ಬೇಡವಾ ಅನ್ನುವ ಒಂದು ಆಲೋಚನೆಯ ವಿಧಾನ ಪ್ರಗತಿಯ ತಮೋ ಗುಣ ಇತ್ತು. ಈಗ ಎಷ್ಟೋ ಸತಿ ಈ ಕೆಲಸ ಮಾಡ್ಬೇಕಾ ಬೇಡವಾ, ಬೇಗ ಸ್ನಾನ ಮಾಡ್ಬೇಕಾ ಬೇಡವಾ, ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಸ್ನಾನ ಮಾಡೋಣವಾ ಅಂತ ಏನೋ ಒಂದು ಯೋಚನೆ ಇರುತ್ತೆ. ಯಾರು ಹೇಳ್ತಾರೆ 9 ಗಂಟೆಗೆ ಕರೆಂಟ್ ತೆಗೆದು ಬಿಡ್ತಾರಂತೆ, ಆಮೇಲೆ 9 ರಿಂದ 12 ತನಕ ಕರೆಂಟ್ ಇರಲ್ವಂತೆ, ಅಂದ್ರೆ ಬೋರ್ವೆಲ್ ಇರಲ್ಲ ಏನು ಇರಲ್ವಂತೆ, ಹಾಗಾಗಿ ತಕ್ಷಣ ಸ್ನಾನ ಮಾಡ್ಬಿಡೋಣ ಅಂತ ಒಳಗಡೆ ದಿಢೀರಂತ ಸ್ನಾನಕ್ಕೆ ಇಳಿಸ್ತಾರೆ. ಅಂದ್ರೆ ಇದ್ದ ಆಲಸ್ಯ ದಿಢೀರಂತ ಪರಿಹಾರ ಆಗುತ್ತೆ. ಹಾಗೆ ಬ್ರಹ್ಮದೇವರು ಮಾಡ್ಬೇಕಾ ಬೇಡವಾ ಅಂತ ತಡ ಮಾಡೋದು ಬೇಡ, ಬೇಗ ಸೃಷ್ಟಿ ಮಾಡೋಣ ಅಂದ್ಕೊಂಡು ತಡ ಮಾಡ್ಬೇಕು ಅಂತ ಮೊದಲಿದ್ದ ತಮೋ ಗುಣ ಉಂಟಲ್ಲ, ಆ ತಮೋ ಗುಣ ಏನಿದೆ ಅದು ಆ ಬ್ರಹ್ಮದೇವರ ಆ ಜಗನ ಅಂದ್ರೆ ಸೊಂಟದ ಭಾಗ ಏನಿದೆ, ಆ ಸೊಂಟದ ಭಾಗದಲ್ಲಿ ಅಲ್ಲಿ ಅದು ತಮೋ ಗುಣ. ಅದಕ್ಕ ಆಯ್ತು ಅಂತೇಳಿ ಇನ್ನು ಸೃಷ್ಟಿ ಹಾಗಾದ್ರೆ ತಮೋ ಗುಣ ಬೇಡ ಅಂತ ತಮೋ ಗುಣ ಏನಿತ್ತು ಅದನ್ನ ಜಾಡಿಸಿ ಎದ್ದು ನಿಂತು, ತಮೋ ಗುಣವನ್ನ ಆ ಜಾಡಿಸಿ ಎದ್ದು ನಿಂತಿರಲ್ಲ, ಎದ್ದು ನಿಂತು ಆ ತಮೋ ಗುಣವನ್ನ ಆಚೆ ಬಿಸಾಡಿ, ಆ ತಮೋ ಗುಣವನ್ನ ಆಚೆ ಬಿಸಾಡಿದ ದೇಹ ಏನಿದೆ ಅದೇ ಆ ಬ್ರಹ್ಮದೇವರಿಗೆ ಆ ಲೋಕದ ದೃಷ್ಟಿಯಲ್ಲಿ ತೋರಿಸುವ ರಾತ್ರಿ. ಅದರಿಂದ ರಾಕ್ಷಸರಿಗೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಿಗೆ, ಆಲಸ್ಯ ಮಾಡುವವರಿಗೆ, ಇನ್ನೊಬ್ಬರ ಕೆಲಸಕ್ಕೆ ಅಡ್ಡಿ ಉಂಟು ಮಾಡುವವರಿಗೆ, ಅವ್ರಿಗೆಲ್ಲ ಯಾವುದು ಅಂದ್ರೆ ರಾತ್ರಿಯೇ ತಮೋ ಗುಣಕ್ಕೆ ಕಾರಣ. ಅದರಿಂದ ಕಳ್ತನ ಮಾಡೋರು, ಮೋಸ ಮಾಡೋರು, ವಂಚನೆ ಮಾಡೋರು, ಊರು ಬಿಟ್ಟು ಹೋಗೋರು, ಊರು ಬಿಟ್ಟು ಬೇರೆ ಊರಿಗೆ ಕಣ್ಮರೆಸ್ಕೊಂಡು ಹೋಗೋರು, ಇವರೆಲ್ಲ ಏನ್ ಮಾಡ್ತಾರಂದ್ರೆ ರಾತ್ರಿ, ಮಧ್ಯರಾತ್ರಿ ಇದನ್ನೇ ಆಯ್ದುಕೊಳ್ತಾರೆ. ಯಾಕೆ ರಾತ್ರಿನೇ ಆಯ್ದುಕೊಳ್ತಾರೆ ಅಂದ್ರೆ ರಾತ್ರಿ ಅನ್ನೋದು ಅಸುರರ ಕಾಲ, ಅದು ತಮೋ ಗುಣ ಅಂದ್ರೆ ವಂಚನೆ, ಮೋಹ, ಭಯ ಇದಕ್ಕೆಲ್ಲ ಒಳಗಾಗಿರ್ತಕ್ಕಂಥ ಕಾಲ. ಅದರಿಂದ ಆಗಲೇ ಅವುಗಳು ಜಾಸ್ತಿ ನಡೆಯುತ್ತೆ. ಬೆಳಿಗ್ಗೆ ಮೋಸ ವಂಚನೆ ನಡೆಯಲ್ಲ ಅಂತಲ್ಲ, ರಾತ್ರಿ ನಡೆಯೋದು ತುಂಬಾ ಜಾಸ್ತಿ. ಯಾಕಂದ್ರೆ ರಾತ್ರಿ ಅಸುರರ ಕಾಲ, ಅಸುರರ ಕಾಲ. ಆದ್ದರಿಂದ ಆಗ ಅವರು ಬಲಿಷ್ಠರಾಗಿರ್ತಾರೆ, ಅದರಿಂದ ಅವ್ರ ಕಾರ್ಯಾನೇ ನಡೆಯುವುದು. ಆದ್ರಿಂದ ರಾತ್ರಿ ಹೊಟ್ಟೆ ನಾನು ಓದ್ತೇನೆ ಅಂತೆಲ್ಲ ಅಲ್ವಾ, ಅಸುರರ ಕಾಲ. ಅದು ಓದಿ ಜ್ಞಾನ ಸಂಪಾದನೆ ಮಾಡುವ ತತ್ವಗುಣದ ಕಾಲ ಅಲ್ಲ. ಆದ್ದರಿಂದ ಅದು ಆ ಬ್ರಹ್ಮದೇವರಿಂದ ಕೂಡಲೇ ಅದು ರಾತ್ರಿಯ ರೂಪವಾಗಿ ಪರಿಣಮಿಸ್ತಾ ಇರತಕ್ಕಂಥದ್ದಾಗಿದೆ ಅಂತ ಹೇಳಿ ಅದನ್ನ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದು ನೋಡಿ ಬ್ರಹ್ಮದೇವರಿಗೆ ಏನಪ್ಪಾ ಇದು ಆಲಸ್ಯ ಅಂದ್ರೆ ಆಲಸ್ಯ ಅಂತ ಹೇಳ್ಬಿಟ್ಟು ಏನಾಯ್ತಂದ್ರೆ ಅದು ಈ ತರ ಆಗೋಯ್ತಲ್ಲ, ರಾತ್ರಿಯಾಗಿ ಅಸುರರಿಗೆಲ್ಲ ಆಶ್ರಯ ಆದಾಗ ಆಯ್ತಲ್ಲ ಅಂದ್ಬಿಟ್ಟು ಬ್ರಹ್ಮದೇವರು ಅನ್ಕೊಂಡು ಬಿಡಬೇಡ, ಬೇರೆದೇನು ಮಾಡಲ್ಲ, ಸರಿಯಾಗಿಲ್ಲ, ಬೇರೆದ್ ಮಾಡೋಣ ಅಂತಾನೆ. ಬೇರೆದ್ ಮಾಡೋಣ ಅನ್ನುವಾಗ ಏನಾಯ್ತು, ಇದು ಜಗನ ಅಂದ್ರೆ ಸೊಂಟದ ಭಾಗ, ಅಂದ್ರೆ ಸೊಂಟದ ಕೆಳಭಾಗ. ಅಂದ್ರೆ ದೈತ್ಯರಿಗೆ ಯಾವತ್ತೂ ಕೂಡ ಅಶ್ಲೀಲವಾದ ವಿಷಯಗಳೇ ಇಷ್ಟ. ಅವ್ರಿಗೆ ವಸ್ತ್ರ ಪೂರ ಮುಟ್ಕೊಂಡಿರೋದು, ಗೌರವ ಭಾವನೆಯಿಂದ ನಡ್ಕೊಂಡು ಅದು ಇಷ್ಟ ಇಲ್ಲ ಅವ್ರಿಗೆ. ಅವ್ರಿಗೇನಂದ್ರೆ ಅಶ್ಲೀಲವಾದ ಮಾತುಗಳಾಡೋದು, ಅರ್ಧಂಬರ್ಧ ಬಟ್ಟೆ ತೊಟ್ಕೊಂಡಿರತಕ್ಕಂಥದ್ದು, ಕೆಟ್ಟದಾಗಿ ಮಾತಾಡೋದು ಇದೇ ಅವ್ರಿಗೆ ಇಷ್ಟ. ಯಾಕಂದ್ರೆ ಬ್ರಹ್ಮದೇವರ ಜಗನದ ಭಾಗದಿಂದ ಅವರು ಹುಟ್ಟಿದ್ದಾರೆ. ಆದ್ರಿಂದ ಅವ್ರಿಗೆ ಏನಾಗಿದೆ ಅಂದ್ರೆ ಅದೇ ಪ್ರವೃತ್ತಿ. ಸಾಮಾನ್ಯ ಸ್ಲಮ್ನಲ್ಲಿ ಇದ್ದವ್ರಿಗೆ ಅವ್ರಿಗೆ ಅಂತಂತ ಇದನ್ನ ನೋಡಿ ಅಂತಂತದೇ ಪ್ರವೃತ್ತಿಗಳು ಬರ್ತಾರೆ ಅವ್ರಿಗೆ. ಅದಕ್ಕೆ ಒಳ್ಳೆ ವಿಚಾರಗಳು ಅವ್ರಿಗೆ ಬರಲ್ಲ. ಅದನ್ನ ನೋಡ್ತಾ ಇರ್ತಾರೆ, ನಾಯಿ ತಿರುಗಾಡೋದು ನೋಡ್ತಾ ಇರ್ತಾರೆ, ಇನ್ನೊಂದನ್ನು ನೋಡ್ತಾ ಇರ್ತಾರೆ. ಅವ್ರ ಮಗು ಯಾರೋ ತೋರಿಸ್ತಾ ಇರ್ತಾರೆ, ನೋಡು ನಾಯಿ ಹೆಂಗ್ ಹುಚ್ಚಿರುತ್ತೆ ಹಾಗೆ ಈ ಮಗು ಹುಚ್ಚಿರುತ್ತೆ ನೋಡು ಅಂತ ಅದನ್ನೇ ತೋರಿಸ್ತಾ ಇರ್ತಾರೆ. ಅವ್ರಿಗೆ ಒಳ್ಳೆ ಉನ್ನತ ಆದರ್ಶಗಳು ಪರಿಚಯ ಮಾಡಿಸ್ಕೊಡ್ಬೇಕು ಅಂತಿಲ್ಲ. ಇದು ಅಸುರ ವರ್ಗ. ಯಾಕೋ ಸರಿ ಇಲ್ಲ, ಇದು ಒಳ್ಳೇದಾಗಿ ತುಂಬಾ ಚೆನ್ನಾಗಿರೋದಾಗಿ ಅದು ಕೆಟ್ಟ ಅಕ್ಕಿ ತಂದು ಅನ್ನನೇ ಮುದ್ದೆ ಆಗ್ಬಿಟ್ಟು ಅನ್ಕೊತಾನೆ, ಅನ್ನದಾನಕ್ಕೆಲ್ಲ ಬಳಸ್ತಾರೆ. ಒಳ್ಳೆ ಅಕ್ಕಿ ತಂದು ಒಂದಕ್ಕೆ 2 ದುಡ್ಡು ಕಟ್ತಾನೆ, ಒಳ್ಳೆ ಅಕ್ಕಿ ತರಬೇಕು, ಎಲ್ಲರೂ ಚೆನ್ನಾಗಿ ಊಟ ಮಾಡ್ಬೇಕು ಅಂತಾರಲ್ವಾ ಬ್ರಹ್ಮದೇವರು. ಹಾಗಾಗಿ ಜಗನ ಭಾಗದ ಸೃಷ್ಟಿ ಮಾಡೋದಿಲ್ಲ.
ಒಳ್ಳೆ ಭಾಗದಿಂದ ಸೃಷ್ಟಿ ಮಾಡಿ. ಆಗ ದೇಹದಲ್ಲಿರೋ ಒಳ್ಳೆ ಭಾಗ ಅಂದ್ರೆ ತುಂಬಾ ಶ್ರೇಷ್ಠವಾದ ಭಾಗ, ತುಂಬಾ ಶ್ರೇಷ್ಠವಾದ ಭಾಗ ಯಾವುದು? ತಲೆ. ತಲೆಯನ್ನ ಏನಂತ ಕರೀತಾರಂದ್ರೆ ಉತ್ತಮಾಂಗ. ಉತ್ತಮಾಂಗ ಅಂದ್ರೆ ಎತ್ತರದಲ್ಲಿರೋದು. ಅದರಿಂದ ಯಾವನೊಬ್ಬನ ಬೈಬೇಕಾದ್ರೆ ತುಂಬಾ ಏನ್ ಬೈಬೇಕಾಗಿಲ್ಲ. ಅವನಿಗೆ ತಲೆ ಕೆಟ್ಟೋಗಿದೆ ಬಿಡಿ, ಏನ್ ಪ್ರಯೋಜನ ಇಲ್ಲ ಅನ್ಬಿಟ್ರೆ ಸಾಯ್ತು. ಹೊಟ್ಟೆ ಕೆಟ್ಟೋಗಿದೆ ಅಂದ್ರೆ ಅಯ್ಯೋ ಪಾಪ ಅಂತ, ತಲೆ ಕೆಟ್ಟೋಗಿದೆ ಅಂದ್ರೆ ದೂರ ನಿಂತ್ಕೊಳ್ಳೋ ಅಂತ ಅಲ್ವಾ. ಯಾಕಂದ್ರೆ ತಲೆ ಕೆಟ್ಟೋಗಿದೆ ಅಂತ ಅಂದ್ಬಿಟ್ರೆ ಕೈ ಶುದ್ಧಿ ಇಲ್ಲ, ಬಾಯಿ ಶುದ್ಧಿ ಇಲ್ಲ, ಕೇಳೋ ವಿಚಾರನೂ ಶುದ್ಧಿ ಇಲ್ಲ ಅಂತ ಅಭಿಪ್ರಾಯ. ಆದ್ರಿಂದ ಏನಂತಾಯ್ತು ಅಂದ್ರೆ ತಲೆ ಸರಿ ಇದೆ ಅಂದ್ಬಿಟ್ರೆ ಎಲ್ಲ ಸರಿ ಇದೆ ಅಂತ. ಒಳ್ಳೆಯವರು ತುಂಬಾ ಒಳ್ಳೆಯವರ ಸೃಷ್ಟಿ ಮಾಡಿರೋಣ ಅಂತ ಏನ್ ಮಾಡಿದ್ದಾರೆ ಆ ಬ್ರಹ್ಮದೇವರು ತಮ್ಮ ಆ ಮುಖ ಏನಿದೆ ಆ ಮುಖದಿಂದ ದೇವತೆಗಳನ್ನು ಸೃಷ್ಟಿ ಮಾಡಿ. ಅದರಿಂದ ಮುಖದ ಎಲ್ಲ ನೋಡಿ, ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ಮೂಗಿನಿಂದ ವಸ್ತುವಿನ ವಾಸನೆ ಮೊದಲಾದವುಗಳನ್ನ ನೋಡೋದು, ಆ ನಾಲಿಗೆಯಿಂದ ರಸವನ್ನ ನೋಡೋದು ಅಂತ ಹೇಳಿ ಎಲ್ಲ ಜ್ಞಾನನೇ ಅಲ್ವಾ. ತಲೆಯ ಎಲ್ಲ ಭಾಗಗಳು ಕೂಡ, ಮುಖದ ಎಲ್ಲ ಭಾಗಗಳು ಕೂಡ ಏನಂದ್ರೆ ಜ್ಞಾನಕ್ಕೇ ಮೀಸಲಾಗಿರ್ತಕ್ಕಂಥದ್ದಾಗಿದೆ. ಆದ್ರಿಂದ ಅದನ್ನ ಉತ್ತಮಾಂಗ ಅಂತ ಕರೀತಾರೆ. ಕಾಲು ಡ್ಯಾಮೇಜ್ ಆದ್ರೆ ಪರವಾಗಿಲ್ಲ, ಮುಗ್ಧ ಆಗ್ತಾನೆ. ಕಾಲು ಡ್ಯಾಮೇಜ್ ಆಯ್ತಂದ್ರೆ ಆಗ್ಲಿ ಬಿಡ್ರಿ ಅಂತ. ಬ್ರೈನ್ ಹ್ಯಾಮರೇಜ್ ಆಯ್ತು ಅಷ್ಟೇ ಅಲ್ವಾ. ಅವ್ನು ನೋಡಿದ್ರು ಅವ್ನು ಯಾರು ನೋಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ. ಹಾಗಾದ್ರೆ ಜ್ಞಾನ ಎಲ್ಲ ಇರೋದೆಲ್ಲಿ? ತಲೆಯ ಭಾಗ ಅಂದ್ರೆ ಜ್ಞಾನದ ಶಿಖರದಲ್ಲಿ. ಅದರಿಂದ ತಲೆಯಿಂದ ಸೃಷ್ಟಿ ಮಾಡಿದ ಎಲ್ಲ ದೇವತೆಗಳು ಸೃಷ್ಟಿ. ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರು ಆಸುರಿ ಶಕ್ತಿಗಳ ವಿರುದ್ಧ ಹೋರಾಡ್ತಾರೆ. ಏನೋ ಆಲಸ್ಯ ಇರುತ್ತೆ, ಏನ್ ಬೇಡ ಹಾಗೆ ಮಲ್ಕೊಂಡಿರೋಣ ಅಂತ. ಇನ್ಯಾರು ರಾಮನವಮಿ ಇರ್ತಾರೆ, ಇನ್ಯಾರು ಅನಂತ ಚತುರ್ದಶಿ ಇರ್ತಾರೆ, ಮತ್ತಿಗೆ ಯಾರೋ ನರಸಿಂಹ ಜಯಂತಿ ಇರ್ತಾರೆ. ಮಲಗಕ್ಕಾಗಲ್ಲ, ಆಲಸ್ಯ ಮಲಗಬೇಕು ಅಂತ ಇರ್ತಾನೆ. ಹಂಗೆಲ್ಲ ಮಲಗಕ್ ಬರಲ್ಲ ಅಂತ ಎಚ್ಚರಗೊಳ್ಳಬೇಕು. ಎಚ್ಚರಗೊಳಿಸುವುದು ದೇವತೆಗಳ ಸ್ವಭಾವ. ಮಲಗಿಸೋದು, ತೂಕಡಿಸೋದು, ಅಯ್ಯೋ ಏನೋ ಪರವಾಗಿಲ್ಲ ಬಿಡು, ನೆನ್ನೆದನ್ನೇ ತಿನ್ನೋಣ ಅಂತ ಅನ್ನೋದು ಎಲ್ಲ ಅಸುರ ಸ್ವಭಾವ. ಅದರಿಂದ ಅದನ್ನ ಬಿಚ್ಚಿದ ಎಸ್ದಾದ ರಾತ್ರಿ ಆಯ್ತು. ಮುಖದಿಂದ ಈ ಭಾಗವನ್ನು ಸೃಷ್ಟಿ ಮಾಡಾದ್ಮೇಲೆ ಅದನ್ನ ಪಾತ್ರೆ ಅಡಿಗೆ ಎಲ್ಲ ಮಾಡಾದ್ಮೇಲೆ ಪಾತ್ರೆ ಬಿಚ್ಚಿತಾರಲ್ಲ, ಆ ತರ ಮುಖದ ಭಾಗವನ್ನ ಎಸೆದದ್ದು ಏನನ್ನಿಸ್ಬೋದು? ಹಗಲು ಅನ್ನಿಸ್ಬೋದು. ಅಂದ್ರೆ ದೇವತೆಗಳಿಗೂ ಹಗಲಿಗೂ ಕನೆಕ್ಷನ್. ಅದರಿಂದ ಏನೇ ದೇವತಾ ಪ್ರೀತಿ ಕಾರ್ಯ ಮಾಡಬೇಕಾದ್ರೂ ಹಗಲು ಮಾಡಿ. ಅದರಿಂದ ದೇವತೆಗಳು ಏನಾಗ್ತಾರೆ? ತುಂಬಾ ಪ್ರೀತಿ ಉಳ್ಳವರಾಗಿರ್ತಾರೆ ಅಂತ ಹೇಳಿ ಏನೇ ಆ ಕಾರ್ಯ ಮಾಡಿ ಬೆಳಿಗ್ಗೆ ಮಾಡಿ. ಅದು ಉಪವಾಸ ಇರಕ್ಕೂ ಸಾಧ್ಯ ಆಗಿರುತ್ತೆ, ಮನಸ್ಸಲ್ಲೂ ಒಳ್ಳೆ ಶಕ್ತಿ ಇರುತ್ತೆ, ಸಾತ್ವಿಕ ಭಾವನೆಗಳಿರುತ್ತೆ. ಆ ಸತ್ಕಾರ್ಯವನ್ನ ಮಾಡ್ಬೋದು. ಅಂದ್ಯಾಂ ತನುಪಾದಾಯ ಸಿಸೃಕ್ಷು ಪ್ರೀತಿಮಾಪಸಃ ಸತ್ವೋದ್ರೇಕಾಸ್ತತೋ ದೇವಾಃ ಮುಖತಃ ತಸ್ಯ ಜಗ್ನಿರೆ ಉತ್ಸಸರ್ಜಸ ಭೂತೇಶಃ ತನುಂ ತಾಂ ಅಪ್ಯಸೌ ವಿಭುಃ ಸಚಾಪ ವಿದ್ಯಾ ದಿವಸಂ ಸತ್ವಪ್ರಾಯಂ ಅಜಾಯತ. ಆಗ ಏನಾಯ್ತದೆ? ಈಗ ಸತ್ವಪ್ರಾಯವಾದ ಹಗಲನ್ನ ಏನ್ ಮಾಡಿದ್ದಾನೆ? ಸೃಷ್ಟಿ ಮಾಡಿದ್ದಾನೆ. ಅದರಿಂದ 12 ಗಂಟೆ ತಕ್ಕ ಹಗಲು. ನೀವು ನಂಬ್ತೀರೋ ಬಿಡ್ತೀರೋ, ಎಷ್ಟೋ ವಾಕ್ಯಾರ್ಥ ಗೋಷ್ಠಿಗಳು, ಅನುವಾದಗಳು ಇದೆಲ್ಲ, ಅದೆಲ್ಲ 12 ಗಂಟೆ 1 ಗಂಟೆ ತಕ್ಕ ಅಷ್ಟೇ. ಊಟಕ್ಕೆ ಸಮಯ ಆಯಿತು ಅಂತ ಅಂದ್ಬಿಟ್ರೆ ಆಮೇಲೆ 3 ಗಂಟೆ 4 ಗಂಟೆ ತನಕ ಸಭೆಗಳೇ ಇರಲ್ಲ. ಊಟ ಹಾಕು, ಎರೆ ಎತ್ತು, ಅಲ್ಲಿ ಕುಡ್ಸು ಇಲ್ಲಿ ಕುಡ್ಸು ಅಂತ. ಆಮೇಲೆ 4 ಗಂಟೆ ಆದ್ಮೇಲೆ ಸಭೆ ಕರೀತಾ ಇರ್ತಾರೆ, ಅಲ್ಲಿ ಯಾರು ಇರೋದೇ ಇಲ್ಲ, ಬರೀ ಅನುವಾದ ಮಾಡೋರು ಅವರು ಇವುಗಳು ಇರ್ತಾರೆ. ಆಮೇಲೆ 5 ಗಂಟೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ. ಅಂದ್ರೆ ಬೆಳಿಗ್ಗೆ ಏನು ನಡೆಯುತ್ತೆ ಸತ್ವಗುಣ, ಮಧ್ಯಾಹ್ನ ಆದ್ಮೇಲೆ ಅದಷ್ಟು ನಡೆಯಲ್ಲ. ಅದಕ್ಕೇನು ಮಾಡ್ಬೇಕಾದ್ರೂ ಬೆಳಿಗ್ಗೆ ಮಾಡ್ಬೇಕು, ಇನ್ನು ಬೇಗ ಮಾಡ್ಬೇಕು. ಆಗ ಅದು ದೇವತೆಗಳಿಗೆ ತುಂಬಾ ಪ್ರೀತಿ ಆಗತ್ತೆ. ಆಯ್ತು, ಒಳ್ಳೇದು, ದೇವತೆಗಳಿಗೆ ಪ್ರೀತಿ ಆಗತ್ತೆ. ಬೆಳಿಗ್ಗೆ ದೇವತೆಗಳ ಆರಾಧನೆ ಮಾಡೋದು, ಪೂಜೆ ಮಾಡೋದು, ನೈವೇದ್ಯ ಮಾಡೋದು, ಅಲಂಕಾರ ಮಾಡೋದು ಎಲ್ಲ ಸರಿ. ಎಷ್ಟೊತ್ತು ಅಂತ ಮಾಡೋದು? ವಧುವರಿಗೆ ಹೂವಿನ ಹಾರ ಹಾಕಿದೀವಿ ಅಂದ್ರೆ ಯಾವಾಗ್ಲಾರು ತೆಗಿಲೇಬೇಕಲ್ಲ ಅಲ್ವಾ? ಬೆಳಿಗ್ಗೆ ಹಾರ ಹಾಕಿದ್ದು ಹಾಗೆ ಇಡಕ್ಕಾಗತ್ತಾ ಅಲ್ವಾ? ಬೆಳಿಗ್ಗೆ ತಾನೇ ಮದುವೆ ಆಗಿದ್ದು ಹಾಗೆ ಇರ್ಲಿ ಬಿಡಿ ಅಂತ ಇಡಕ್ಕಾಗತ್ತಾ? ಆ ಸಾಯಂಕಾಲದಷ್ಟೊತ್ತಿಗೆ ಬಾಡೋಗಿರುತ್ತೆ ಹೂವಿನ ಹಾರ ಅಲ್ವಾ? ಯಾರು ಅಂತಾರೆ ತುಂಬಾ ಬಾಡೋರಾಗಿದೆ, ತೆಗೆದ್ಬಿಟ್ಟು ಬೇರೆದಾದ್ರೂ ಹಾಕಿ ಅಂದೇ ಅಂತಾರೆ. ಏನಾಯ್ತು? ಆ ಸತ್ವಗುಣದಿಂದ ಮಾಡಿದ ಆ ದಿವಸ ಏನಿದೆ ಅಂದ್ರೆ ದೇವತೆಗಳ ಸೃಷ್ಟಿಗೆ ಕಾರಣವಾದ್ದು, ಅದನ್ನು ನೋಡ್ತಾ ನೋಡ್ತಾ ಬ್ರಹ್ಮದೇವರಿಗೆ ಅನ್ನಿಸ್ತು ಚೆನ್ನಾಗಿದೆ ನಿಜ, ಆದರೂ ಬಾಡ್ ಹೋಗಿದೆ.
ಆದ್ರೆ ಹಾಗಾದ್ರೆ ಈ ಏನು ಹಗಲಿದೆ, ಹಗಲನ್ನ ಬಿಸಾಡಿ ಇನ್ನೇನಾದ್ರೂ ಒಂದನ್ನ ಸೃಷ್ಟಿ ಮಾಡೋಣ ಅನ್ನಿಸ್ತು. ಏನ್ ಸೃಷ್ಟಿ ಮಾಡೋಣ? ಅತ್ಲಾ ಕಡೆ ನೋಡಿದ್ರೆ ಆಲಸ್ಯದ ಅಸುರರು, ಇತ್ಲಾ ಕಡೆ ನೋಡಿದ್ರೆ ಅತೀ ಉತ್ಸಾಹದ ಜಗತ್ತಿಗೆಲ್ಲ ಜ್ಞಾನ ಕೊಡುವ ದೇವತೆಗಳಿದ್ದಾರೆ. ಏನ್ ಮಾಡೋಣ? ಮಾಡೋಣ ತಾಳು, ದೇವತೆಗಳು ಬೇಡ, ದೇವತೆಗಳ ಅಸಿಸ್ಟೆಂಟ್ ಇರ್ತಾರಲ್ಲ ಅವರು ಸೃಷ್ಟಿ ಮಾಡೋಣ. ಎಷ್ಟೋ ಸತಿ ಹೆಡ್ ಕುಕ್ ಅನ್ನ ಮಾಡಿರ್ತಾರೆ, ಪ್ರಯೋಜನಕ್ಕೆ ಬರಲ್ಲ. ಯಾಕಂದ್ರೆ ಅಸಿಸ್ಟೆಂಟ್ ಕುಕ್ಗಳು ಬಡ್ಸಕ್ ಬರ್ಬೇಕು ಅಲ್ವಾ? ಅವ್ರು ಬಡ್ಸಕ್ ಬಂದ್ರೆ ಮಾಡಿದ ಅಡಿಗೆ ಎಲ್ಲ ಸಾರ್ಥಕ ಆಗ್ತದೆ. ಬೇರೆ ಯಾರೋ ಬಡ್ಸಕ್ ಬರ್ತಾರೆ, ಇನ್ಯಾರೋ ಅಂತಾರೆ ನೀವೆಲ್ಲ ಬಡ್ಸಕ್ ಬರಬೇಡಿ, ಮಡಿ ಇಲ್ಲ, ಅವರೇ ನಾವು ಹೇಳಿದೀವಿ, ಅವರೇ ಮಡಿ ಎಲ್ರಿಗೂ ಬಡಿಸ್ತಾರೆ ಅಂತ. ಆಗ ಉದ್ದೇಶ ಏನಾಗುತ್ತೆ? ಸಿದ್ಧಿ ಆಗುತ್ತೆ. ಅದಕ್ಕೆ 12 ಗಂಟೆ ತನಕ ದೇವತೆಗಳ ಟೈಮ್ ಮುಂದ ಯಾಕೋ ತುಂಬಾ ಸ್ಟ್ರಿಕ್ಟ್ ಆಯ್ತು, ಇದು ತುಂಬಾ ಇದಾಯ್ತು. ಏನ್ ಮಾಡೋದು? ಇದ್ರ ನಡುವೆ ಇರೋ ಸ್ವಲ್ಪ ಬೇಕಲ್ಲ. ಯಾಕೆಂದ್ರೆ ಕೆಲವು ತುಂಬಾ ಸ್ಟ್ರಿಕ್ಟ್ ಇರ್ಬೇಕು, ಕೆಲವು ಸತಿ ತುಂಬಾ ಸ್ಟ್ರಿಕ್ಟ್ ಇರಬಾರ್ದು ಅಲ್ವಾ? ಫಸ್ಟ್ ಪಂಕ್ತಿ ಊಟಕ್ಕೆ ಕೊಡುವಾಗ ತುಂಬಾ ಸ್ಟ್ರಿಕ್ಟ್ ಇರಬೇಕು, ಸೆಕೆಂಡ್ ಪಂಕ್ತಿ ಊಟಕ್ಕೆ ತುಂಬಾ ಸ್ಟ್ರಿಕ್ಟ್ ಇರಬಾರ್ದು. ನೀವೇ ಬಡಿಸ್ಕೊಳ್ಳಿ ಅಂದ್ರೂ ಪರವಾಗಿಲ್ಲ, ಅತ್ಲಾ ಕಡೆ ತಿರ್ಕೊಳ್ಳೋ ಬದಲು ಇತ್ಲಾ ಕಡೆ ತಿರ್ಗಿಸ್ಕೊಂಡು ಎರೆ ಹಾಕೊಳ್ಳಿ ಅಂದ್ರೂ ಪರವಾಗಿಲ್ಲ. ಸೆಕೆಂಡ್ ಪಂಕ್ತಿಗೂ ಸ್ಟ್ರಿಕ್ಟ್ ಆಗ್ಬಿಟ್ರೆ ಅಲ್ವಾ, ಆಗ ಅವರು ಕಾದವರು ಅಡಿಗೆಯವರು ಎಲ್ಲಿ ಊಟಕ್ಕೆ ಕೂರಬೇಕು? ಅದಕ್ಕೆ ಬ್ರಹ್ಮದೇವರು ಯೋಚನೆ ಮಾಡಿದ್ರು, ದೇವತೆಗಳು ಸೃಷ್ಟಿಯಾಗಿದೆ ಸಾಕು, ಮಧ್ಯದಲ್ಲಿರೋ ಯಾರಾದ್ರೂ ಇರಲಿ. ಮಧ್ಯದಲ್ಲಿರೋ ಅಂದ್ರೆ ದೇವತೆಗಳ ತರ ಇರಬೇಕು, ದೇವತೆಗಳಾಗಿರ್ಬಾರ್ದು. ಆ ತರದವ್ರು ಯಾರನ್ನಾದ್ರೂ ಒಬ್ಬರು ಸೃಷ್ಟಿ ಮಾಡೋಣ ಅಂತ ಭಗವಂತನಿಗೆ ಮನಸ್ಸಾಯಿತು. ಅದಕ್ಕೆ ಏನ್ ಮಾಡಿಬಿಟ್ಟ ಅಂದ್ರೆ, ದೇವತೆಗಳಾದ್ರೆ ಪ್ರದಕ್ಷಿಣೆ ಹಾಕ್ಬೇಕು, ನಮಸ್ಕಾರ ಹಾಕ್ಬೇಕು, ತುಂಬಾ ಕೇಳ್ತಾರೆ, ಅವ್ರ ವ್ಯಕ್ತಿತ್ವ ಹಾಗಿದೆ, ಕೇಳ್ತಾರೆ. ಇನ್ನೊಬ್ಬರು ಸೃಷ್ಟಿ ಮಾಡೋಣ, ಏನಂದ್ರೆ ಪ್ರದಕ್ಷಿಣೆ ಹಾಕಿ ಅಂತ ಕೇಳೋದು ಬೇಡ, ನಮಸ್ಕಾರ ಹಾಕಿ ಅಂತ ಅಷ್ಟೇ ಕೇಳೋರು ಇರೋಣ. ಆತರ ಯಾರು? ಪ್ರದಕ್ಷಿಣೆ ಹಾಕೋದು ಬೇಡ, ಬರೀ ನಮಸ್ಕಾರ ಹಾಕಿ, ಎಲ್ರು ನಮಸ್ಕಾರಕ್ಕೆ ಬನ್ನಿ ಅಂತ ಕರೆಯೋದು ಯಾವಾಗ? ಪಿತೃದೇವತೆಗಳು ಅಲ್ವಾ? ಪಿತೃದೇವತೆಗಳು ಪ್ರದಕ್ಷಿಣೆ ಹಾಕಿ ಅಂತ ಹೇಳೋದೇ ಇಲ್ಲ ಅಲ್ವಾ? ಎಲ್ರು ನಮಸ್ಕಾರಕ್ಕೆ ಬನ್ನಿ ಅಂತಾರೆ. ಅವ್ರು ಹೆಂಗಿರ್ತಾರೋ ಹಂಗೆ ಒಂದು ನಮಸ್ಕಾರ ಮಾಡ್ತಾರೆ ಪಿತೃದೇವತೆಗಳು. ಸಂತತಿ ಎಲ್ಲ ಅಭಿವೃದ್ಧಿ ಆಗ್ಲಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಆಮೇಲೆ ನೀವು ದಿವಸ ಏನ್ ನಮಸ್ಕಾರ ಹಾಕ್ಬೇಕಾಗಿಲ್ಲ, ವರ್ಷಕ್ಕೊಂದ್ಸತಿ ನಮಸ್ಕಾರ ಹಾಕಿದ್ರೆ ಸಾಕು, ನಿಮ್ ಇಡೀ ಸಂತತಿಗೆ ನಾವು ಒಳ್ಳೇದು ಮಾಡ್ತೀವಿ ಅಂತಾರೆ. ಅದು ಒಂದು ಬೇಕು ಅಲ್ವಾ? ಈಗ ಗೌರ್ಮೆಂಟ್ಗಳು ಹೇಳ್ತಾ ಇರುತ್ತೆ ಏನಂದ್ರೆ, ಯಾರನ್ನು ಫೇಲ್ ಮಾಡಬಾರ್ದು, ಫೇಲ್ ಮಾಡಿದ್ರೆ ಪಾಪ ಬೇಜಾರಾಗುತ್ತೆ, ಅದಕ್ಕೆ ಹೊರಗಡೆ ಎಕ್ಸಾಮ್ ಸ್ಟ್ರಿಕ್ಟ್ ಅಂತ ಹೇಳ್ಬೇಕು, ಆದ್ರೆ ಒಳಗಡೆ ಮಾತ್ರ ಯಾರನ್ನು ಫೇಲ್ ಮಾಡಿರ್ಬಾರ್ದು. ಅದೊಂದು ವ್ಯವಸ್ಥೆ ಇದ್ದಾಗ ಇಲ್ಲದ್ರೆ ಮಕ್ಕಳಿಗೆ ಭಯ ಆಗುತ್ತೆ, ಸ್ಕೂಲಿಗೆ ಹೋಗಲ್ಲ, ಬೇಡವೇ ಬೇಡ ಅಂತ ಇನ್ನೇನೋ ಬೇರೆ ತರ ಭಯ ಆಗುತ್ತೆ. ಅದಕ್ಕೆ ಫೇಲ್ ಮಾಡಲ್ಲ, ಹೋಗು ಅಂತ ಹೇಳಿ. ಆದ್ರೆ ಹೊರಗಡೆ ಸ್ಟ್ರಿಕ್ಟ್ ಅಂತ ತೋರಿಸೋ ಹಂಗಿರ್ಬೇಕು. ಅದಕ್ಕೆ ಪಿತೃದೇವತೆಗಳು 12 ಗಂಟೆ ಆದ್ಮೇಲೆ ಪಿತೃದೇವತೆಗಳ ಸೃಷ್ಟಿ. ಅವ್ರು ಹೇಳ್ತಾರೆ ಕುತಪಕಾಲದಲ್ಲಿ ಮಾಡಿ, ಕುತಪಕಾಲದಲ್ಲಿ ಮಾಡಿ ಅಂತ ಹೇಳ್ತಾರೆ. ಈಗ ನೋಡಕ್ ಹೋದ್ರೆ ಎಲ್ಲಾ ರಾಯರ ಮಠದಲ್ಲೂ 10:00ವರೆಗೆ ಮುಗಿಸ್ಬಿಟ್ಟಿರ್ತಾರೆ. ಆ ಪುರೋಹಿತರುಗಳದು 10:15ಗೆ ನೀವು ಮುಗಿಸ್ಬಿಡ್ಬೇಕು. ಅವ್ರು ಅಂತಾರೆ ಅದು ಒಳ್ಳೇದೇ, ನಾ 11:00ವರೆಗೆ ಇನ್ನೊಂದು ಮನೇಲಿ ಒಪ್ಕೊಂಡಿದ್ದೀನಿ, ಆದ್ರೆ 10:15 ಮುಗಿಸ್ಬಿಟ್ಟು ನಾನು ಓಡೋಗ್ಬಿಡ್ತೀನಿ ಅಂತಾರೆ. ಕುತಪಕಾಲ ಹಾಗೆ ಇರಲ್ಲ. ಏನು ಕೇಳಕ್ ಹೋದ್ರೆ ಪುರೋಹಿತರು ಹೇಳ್ತಾರೆ, ಊಟಕ್ಕೆ ಕೂತ್ಕೊಳ್ಳುವಾಗ ಕುತಪಕಾಲ ಆಗಿರುತ್ತಲ್ಲ, ನೀವು ಕೂತ್ಕೊಳ್ಳುವಾಗ ಆಗಿರುತ್ತಲ್ಲ, ಸಾಕು ಬಿಡಿ ಅಂತ ಏನೋ ಸಮಾಧಾನ ಹೇಳ್ತಾರೆ. ಪಿತೃದೇವತೆಗಳಂತಾರೆ, ಬದಲಾದ ಕಾಲದಲ್ಲಿ ಇಷ್ಟಾದ್ರೂ ಮಾಡೋದ್ರಲ್ಲ ನೀವು, ಒಳ್ಳೇದ್ ಬಿಡಿ, ನಾನು ನಿಮ್ಗೆ ಇಷ್ಟೇ ಅನುಗ್ರಹ ಮಾಡ್ತೀನಿ ಅಂತ ಮಾಡ್ತಾರೆ ಅವರು. ಯಾಕೆ ಅಂದ್ರೆ ಅವರು ಮಧ್ಯವರ್ಗದಲ್ಲಿದ್ದಾರೆ. ದೇವತೆಗಳ ಸ್ಟ್ರಿಕ್ಟಾ? ಅಲ್ಲ. ಹಾಗಂತ ಏನು ಸ್ಟ್ರಿಕ್ಟ್ ಇಲ್ವಾ ಅಂದ್ರೆ ಇಲ್ಲ, ಒಂಥರ ಸ್ಟ್ರಿಕ್ಟ್. ಹೀಗೆ ಆ ಪಿತೃದೇವತೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಸೃಷ್ಟ್ವಾ ಪಿತೃನ್ ಉತ್ಸರ್ಜ ತನುಂತ ಅಪಿ ಸ ಪ್ರಭು ಸಾಚ ಉತ್ಸೃಷ್ಟ ಅಭವತ್ ಸಂಧ್ಯಾ ದಿನನಕ್ತಾಂತರ ಸ್ಥಿತ. ಹೀಗೆ ಏನಂತ ಹೇಳಿದ್ರೆ, ಅವರು ಆ ಮಧ್ಯಾಹ್ನದ ವೇಳೆ ಏನಿದೆ ಅದು ಪಿತೃದೇವತೆಗಳ ಕಾಲ. ಅದರಿಂದ ನೀವು ಅದನ್ನ ಬೆಳಿಗ್ಗೆ ಬೇಗ ನಮಸ್ಕಾರ ಮಾಡ್ಬಿಟ್ರೆ ಅಷ್ಟು ಅನುಗ್ರಹ ಸಿಗುತ್ತೆ. ರಾತ್ರಿ ಮಾಡಕ್ಕಾಗತ್ತಾ? ಎಲ್ಲರೂ ಮನೆ ಮುಗಿಸ್ಕೊ ಬಂದ ಮನೆಗೆ 5:15 ಬರಕ್ಕಾಗತ್ತಾ ಅಂದ್ರೆ ಪಿತೃದೇವತೆಗಳ ಕಾಲ ಅಲ್ಲ ಅಲ್ವಾ? ಅದೇನಿದ್ರು 11:30 3 ಗಂಟೆ ಅದು ಪಿತೃದೇವತೆಗಳ ಕಾಲ. ಆ ಕಾಲದಲ್ಲೇ ನಮಸ್ಕಾರ ಮಾಡಬೇಕು. ಆಗ್ಲೇ ಏನ್ ಮಾಡ್ತಾರೆ, ಅವರು ಅನುಗ್ರಹವನ್ನ ಮಾಡ್ತಾರೆ. ಅದಾದ್ಮೇಲೆ ಏನಂದ್ರೆ ಏನ್ ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನಂದ್ರೆ, ರಜೋಗುಣದಿಂದ ಕೂಡಿರ್ಬೇಕು. ಅಂದ್ರೆ ಚಟುವಟಿಕೆ ಮಾಡ್ತಾ ಇರ್ತಕ್ಕಂಥದ್ದಾಗಬೇಕು. ಸ್ವಲ್ಪ ಕೆಲಸ ಮಾಡಿರ್ಬೇಕು. ಇದ್ದಕ್ಕಿದ್ದಾಗ ಸುಸ್ತು ಅಂತಿರ್ಬೇಕು. ಮಾಡಿರೋ ಚೂರೇ ಕೆಲಸ, ಅದ್ರ ಸಣ್ಣ ಕೆಲಸ ಆಗ್ಬಿಟ್ಟು ಸುಸ್ತು ಅಂದ್ರೆ ಸುಸ್ತಪ್ಪ, ಎಲ್ಲ ನಾನೇ ನೋಡ್ಕೋಬೇಕು, ಯಾರು ಬರಲ್ಲ, ಎಲ್ಲ ತಲೆ ಮೇತ್ಕೊಂಡು ನಾನೇ ನೋಡ್ಕೋಬೇಕು ಅಂತ ಉಳಿದವ್ರು ಬೈಬೇಕು, ತನ್ನೊಗೊಳ್ಬೇಕು, ಸುಸ್ತು ಅಂತೆ.
ಅಯ್ಯೋ ಅಲ್ಲಿ ಹೋದ್ಮೇಲೆ ಎಷ್ಟೊತ್ತಿರ್ಬೇಕಾಯ್ತು, ಸುಮ್ಮನೆ ಕೂತಿದ್ದೀನಿ ಅಂತ ತಿಳ್ಕೊಂಡೆ ಅಲ್ಲಿ ಅಂತ ಎಲ್ಲ ಹೇಳ್ತಾರೆ. ಇವರು ಒಂದು ವರ್ಗ ಬೇಕು, ಈ ತರದವರು ಒಂದು ವರ್ಗ ಬೇಕು. ಅದಕ್ಕೆ ಸಾಮಾನ್ಯ ಏನಂದ್ರೆ ಸಾಯಂಕಾಲದ ವೇಳೆಯಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿದ. ಅಂದ್ರೆ ಅವನು ನಿಜವಾದ ಮನುಷ್ಯ ಅಂದ್ರೆ ಅವನು ಸಾಯಂಕಾಲದಲ್ಲಿ ಅಂದ್ರೆ ಆಫೀಸ್ ಮುಗಿಸ್ಕೊಂಡು ಬಂದ ಮೇಲೆ ಅವನ ಹತ್ರ ಮಾತಾಡಿದ್ರೆ ತಾಳ್ಮೆಯಿಂದ ಮಾತಾಡ್ತಾನೆ. ಬೆಳಿಗ್ಗೆ ಆಫೀಸ್ಗೆ ಹೋಗೋ ಎಗರಾಟದಲ್ಲಿ ಇರ್ತಾನೆ, ಸರಿಯಾಗಿ ಮಾತಾಡಲ್ಲ. ಸಾಯಂಕಾಲ ಆದ್ರೆ ನಿಧಾನ ಕೂತ್ಕೊಂಡು ಮಾತಾಡ್ತಾನೆ. ಇದು ಅವನ ಸ್ವಭಾವ ಅಂತೇಳಿ ಮನುಷ್ಯರನ್ನ ಪ್ರೀತಿಗೊಳಿಸಬೇಕಾದ್ರೆ ಸಾಯಂಕಾಲ, ಪಿತೃದೇವತೆಗಳನ್ನ ಪ್ರೀತಿಗೊಳಿಸಬೇಕಾದ್ರೆ ಅಪರಾಹ್ನ, ದೇವತೆಗಳನ್ನ ಪ್ರೀತಿಗೊಳಿಸಬೇಕಾದ್ರೆ ಬೆಳಿಗ್ಗೆ. ಹೀಗೆ ಅದನ್ನ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ, ಮತ್ತೆ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹೀಗೆ ಹೇಳ್ತಾ ಜ್ಯೋತ್ಸ್ನಾ ಸಮಭವತ್ಸಾಚ ನಕ್ತಾಂತೆ ಅಹರ್ಮುಖೇ ಜಯ ಸೃಷ್ಟ್ವಾ ಮನುಷ್ಯಾನ್ ಸವಿಭು ಉತ್ಸಸರ್ಜ ತನುಂ ತತಃ. ಹೀಗೆ ಹೇಳ್ತಕ್ಕಂಥದ್ದಾಗಿದೆ ಅಂತ ಹೇಳ್ತಾ ಏನಾಗ್ತಾರಂದ್ರೆ, ಆದ್ದರಿಂದ ಒಂದರ್ಥದಲ್ಲಿ ಸಾಯಂಕಾಲ ಅಥವಾ ಬೆಳದಿಂಗಳು ಅಂತ ಏನ್ ಹೇಳ್ತಾರೆ, ಇದು ಮನುಷ್ಯರನ್ನ ಪ್ರೀತಿಗೊಳಿಸುವ ಕಾಲ. ಅದರಿಂದ ರಾತ್ರಿ ನಿಧಾನ ಕೂತ್ಕೊಂಡು ಊಟ ಮಾಡ್ತಾರೆ. ಏನೇನಾದ್ರೂ ಸಮಸ್ಯೆ ಇದ್ರೆ ರಾತ್ರಿ ಹೊತ್ತು ಹೇಳಿದ್ರೆ ನಿಧಾನ ಕೇಳ್ತಾರೆ, ಬೆಳಿಗ್ಗೆ ಹೊತ್ತು ಹೇಳಿದ್ರೆ ನಿಂದು ಬೇರೆ ಒಂದು ಗೋಳು ಅಂತ ರೇಗಾಡ್ತಾರೆ. ಯಾಕೆಂದ್ರೆ ಅವನಿಗೆಲ್ಲ ಬಲ ಇರುವುದು ಅಂದ್ರೆ ಕೇಳುವ ಬಲ, ತಾಳ್ಮೆಯ ಬಲ ಇರುವುದು ಸಾಯಂಕಾಲ. ಅದರಿಂದ ಮನುಷ್ಯರಿಗೆ ಬೆಳದಿಂಗಳು, ರಾಕ್ಷಸರಿಗೆ ರಾತ್ರಿ, ಪಿತೃದೇವತೆಗಳಿಗೆ ಮಧ್ಯಾಹ್ನ, ಮತ್ತೆ ದೇವತೆಗಳಿಗೆ ಹಗಲು. ಅದರಿಂದ ಅವರನ್ನ ಆ ಸಮಯದಲ್ಲೇ ಏನ್ ಮಾಡ್ಬೇಕು, ಪ್ರೀತಿಗಳು ಅಂತ ಹೇಳಿ ಅದನ್ನ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಜ್ಯೋತ್ಸ್ನಾಗಮೇ ಚ ಮನುಜಾಃ ಸಂಧ್ಯಾಯಾಂ ಪಿತರಸ್ತತಾ ತಸ್ಮಾತ್ ದೇವಾ ದಿವಾರಾತ್ರೌ ಅಸುರಾಸ್ತು ಬಲಾನ್ವಿತಾಃ ತಸ್ ಅಂತ ಹೇಳ್ತಾ, ಆದ್ದರಿಂದ ಅವ್ರ ಆ ಸಮಯದಲ್ಲಿ ಅವರವ್ರು ಬಲಿಷ್ಠರಾಗಿರ್ತಾರೆ. ಅವ್ರನ್ನ ಯಾರು ಮಧ್ಯಾಹ್ನದ ವೇಳೆ ಪಿತೃದೇವತೆಗಳು ಬಲಿಷ್ಠರಾಗಿರ್ತಾರೆ. ಅವರಿಂದ ಆಶೀರ್ವಾದ ತಗೊಂಡ್ಬಿಟ್ರೆ ಅದು ಬಲಿಷ್ಠವಾಗಿದೆ, ಯಾರು ಅವರನ್ನ ಅಲ್ಲಾಡ್ಸಕ್ಕಾಗಲ್ಲ. ಆ ಸಮಯದಲ್ಲಿ ಅವ್ರಿಗೊಂದು ಶಕ್ತಿ ಇರುತ್ತೆ. ಅದರಿಂದ ಮಧ್ಯಾಹ್ನನೇ ಪಿತೃದೇವತೆಗಳಿಗೆ ನಮಸ್ಕಾರ, ಅವ್ರ ಅನುಗ್ರಹ ಮಾಡಿ ಅದು ಇಡೀ ವರ್ಷ ನಮಗೆ ಶ್ರೀರಕ್ಷೆಯಾಗಿ ಕಾಪಾಡ್ತಾ ಇರ್ತಕ್ಕಂಥದ್ದಾಗುತ್ತದೆ. ಒಬ್ಬರಿದ್ರು ಅವರ ಮಗುಗೆ ತುಂಬಾ ಹೊಟ್ಟೆ ನೋವು ಬಂದಿತ್ತು. ಏನ್ ಮಾಡ್ಬೇಕು ಅಂತ ಅವ್ರಿಗೆ ತೋಚಿಲ್ಲ. ಅವ್ರು ಯಾವುದೋ ರಾತ್ರಿ ಎಲ್ಲ ಮಗು ಒದ್ದಾಡ್ತಾ ಇದೆ, ಏನ್ ಮಾಡ್ಬೇಕು ಅಂತ ತೋಚಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟರ್ ಏನು ಔಷಧಿ ಬರ್ಕೊಟ್ಟಿದ್ದಾರೆ. ಮಗು ಔಷಧಿ ತಗೊಂಡಿದ್ದೆ ಹೊಟ್ಟೆ ನೋವು ವಾಸೆ, ವಿಲ 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 ಅಂತ ಒದ್ದಾಡ್ತಾ ಇದೆ. ಅವ್ರ ಮನೇಲಿ ಯಾರೋ ಒಬ್ರು ತಾತ ಇದ್ದಾರೆ. ಅವ್ರು ಹೇಳ್ತಾರೆ ಮಗು ತುಂಬಾ ಒದ್ದಾಡ್ತಾ ಇದೆ, ಏನ್ ಮಾಡುದು ಗೊತ್ತಾಗ್ತಿಲ್ಲ ಅಂತ. ಸರಿ, ಇನ್ಯಾರು ಬೇರೆ ಡಾಕ್ಟರ್ ಹತ್ರ ತೋರಿಸ್ತಾರೆ. ಈ ಡಾಕ್ಟರ್ ಹತ್ರ ವಾಸಿ ಆಗಿಲ್ಲ ಅಂತ ಯಾರ ಹತ್ರ ತೋರಿಸ್ತಾರೆ. ಅವ್ರು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಾದ್ಮೇಲೆ ಅವ್ರು ಹೇಳಿದ್ದಾರೆ, ಒಂಥರ ಅಪೆಂಡಿಸೈಟಿಸ್ ತರ ಇದೆ, ಬ್ಲಾಸ್ಟ್ ಆಗ್ಬಿಡುತ್ತೆ, ಇನ್ 5 ಗಂಟೆ ಮಾತ್ರ ಸಮಯ ಇರೋದು, ನೀವು ಬೇಗ ಹೋಗಿ ಒಬ್ರು KCGಲಿ ಡಾಕ್ಟರ್ ಗೊತ್ತಿದ್ದಾರೆ, ಅವ್ರಿಗೆ ಅಡ್ಮಿಟ್ ಮಾಡಿದ್ರೆ ಮಗು ಉಳಿಯತ್ತೆ, ಇಲ್ಲದೆ ಇದ್ರೆ ಉಳಿಯಲ್ಲ. ಆ ಗಂಡ ಬೇರೆ ಊರಲ್ಲಿದ್ದಾರೆ, ಆ ಹುಡುಗಿಯ ಗಂಡ ಬೇರೆ ಊರಲ್ಲಿದ್ದಾರೆ. ಇದು ಅವಂಗ ಅವ್ರು ಹೇಳಿದ್ದಾರೆ ತುಂಬಾ ಸೀರಿಯಸ್ ಅಂತ ಹೇಳಿದ್ದಾರೆ. 5 ಗಂಟೆಗೆ ಬ್ಲಾಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ KCG ಸೇರಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲೊಬ್ರು ಡಾಕ್ಟರ್ ನೋಡ್ಕೋತಾರಂತೆ, ಅವ್ರು ಆಪರೇಷನ್ ಮಾಡ್ತಾರಂತೆ, ಆಗ ಸರಿ ಆಗುತ್ತಂತೆ ಅಂತ ಹೇಳಿ. ಅವರ ಮಾವ ಏನಿದ್ದಾರೆ, ಅದು ಇದು ಅಂತ ಟೆನ್ಷನ್ ಹತ್ಬೇಡ, ನಾವೊಂದು ದಾರಿಲಿ ಹೋಗ್ತಾ ಇರ್ತೀವಿ, ಆ ದಾರಿಲಿ ಹೋಗ್ತಾ ಇರೋ 10 ಜನ 10 ಮಾತು ಹೇಳೋದು ಅದೆಲ್ಲ ಬೇಡ. ನಾಳೆ ಮನೇಲಿ ಪಿತೃ ಕಾರ್ಯ ಇದೆ, ಅದೇನು ಫಸ್ಟ್ ಏನಂದ್ರೆ ನನ್ನ ಗಮನದಲ್ಲಿ ಇರೋದು ಪಿತೃ ಕಾರ್ಯ ಮುಗಿಲಿ, ಬೇಗ ಪಿತೃ ಕಾರ್ಯ ಮುಗಿಸ್ಕೊಳ್ಳೋಣ, ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ, ಅದೇನ್ ಬೇಕೋ ಮಾಡೋಣ. ಈ ಜೊತೆ ಆ ಗಂಡ ಅವ್ರು ನೋಡ್ಕೋತಾರ ಬಿಡು, ಅವ್ರು ನೋಡ್ಕೋತಾರ ಬಿಡು ಅಂತ ಬೇರೆ ಊರಲ್ಲಿ ಇದ್ದಾನೆ. ಅದು ಮದುವೆ ಆದ ಹುಡುಗಾಟದ ವಯಸ್ಸಿರುತ್ತಲ್ಲ, ಅದರಿಂದ ಅವ್ರು ಹೇಳ್ದಂಗೆ ಕೇಳು, ಅವ್ರು ಹೇಳ್ದಂಗೆ ಕೇಳು. ಅವಳು ಫೋನಲ್ಲಿ ಅಳ್ತಾ ಕೂತಿದ್ದಾಳೆ. ಆಮೇಲೆ ಇವಳು ಹೇಳಿದ್ರೆ ರಾತ್ರಿ ತುಂಬಾ ಹತ್ತಿದ್ದಾಳೆ, ನೀವೆಲ್ಲ ಹೀಗ್ ಮಾಡ್ತೀರಾ, ಏನಾದ್ರೂ ನಾಳೆ ನೋಡಿದ್ರೆ ಶ್ರಾದ್ದ ದಿವಸ ಅಂತೀರಾ, ಮಗುನೇ ಏನಾದ್ರೂ ಹೊಟ್ಟೋಗ್ಬಿಟ್ರೆ ಏನ್ ಮಾಡುದು, ನೋಡಿ ಯಾವ ತರ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ಅವ್ರು ಹೇಳಿದ್ದಾರೆ, ಏನೇನೋ ಮಾತಾಡ್ಬೇಡ, ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ, ಪಿತೃದೇವತೆಗಳ ಪ್ರಸಾದ ತುಂಬಾ ದೊಡ್ಡದು, ಅದು ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಬೇಗ ಪುರೋಹಿತರಿಗೆ ಬರಕ್ ಹೇಳ್ತೀನಿ, ಬೇಗ ಶ್ರಾದ್ದ ಮಾಡಕ್ ಹೇಳ್ತೀನಿ, ಅದ್ ಮುಗಿದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಅದಕ್ಕೇನ್ ಔಷಧಿ ಬೇಕೋ ಕೊಡು ಅಂತ.
ಸರಿ ಇನ್ನೊಂದ್ಸತಿ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಅವ್ರೇನೋ ಔಷಧಿ ತಗೊಳ್ಳಿ ಅಂತ ಹೇಳಿದ್ದಾರೆ, ಔಷಧಿ ತಗೊಂಡಿದ್ದಾರೆ, ಮಗು ವಿಲ ಅಂತ ಒದ್ದಾಡ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಆಮೇಲೆ ಏನಂದ್ರೆ ಶ್ರಾದ್ದ ಮಾಡಿಸಿದ್ದಾರೆ. ಶ್ರಾದ್ದ ಮಾಡಿಸಾದ್ಮೇಲೆ ಆ ಡಾಕ್ಟರ್ ಬರೋದು 4:30 ಆಗುತ್ತೆ. ಈ ಶ್ರಾದ್ದ ಮುಗಿಯೋದು 2:30 ಆಗುತ್ತೆ. ಆ ಡಾಕ್ಟರ್ ಕ್ಲಿನಿಕ್ ಓಪನ್ ಮಾಡೋದೇ 4:30 5 ಗಂಟೆ. ಸರಿ, ಅಲ್ಲಿಗೆ ತಗೊಂಡೋಗಿದ್ದಾರೆ. ಸ್ಕ್ಯಾನಿಂಗ್ ತೋರಿಸ್ಬಿಟ್ಟು ಅವರು ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಒಳಗಡೆ ಗೆಡ್ಡೆ ಇದೆ ಅಂತ ಹೇಳಿದ್ದಾರೆ, ಅದು ಬ್ಲಾಸ್ಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಅಂತ ಸೊಸೆ ಹತ್ಕೊಂಡು ಹೇಳ್ತಿದ್ದಾರೆ. ಮಾವ ಅವ್ರು ಹೇಳ್ತಾರೆ, ನೀನೆಲ್ಲ ಹೇಳ್ಬೇಡ, ಅವ್ರು ಹೇಳ್ತಾರೆ, ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ. ಆ ಡಾಕ್ಟ್ರು ಎಂತ ವಿಷಯ ಅಂದ್ರೆ ಕ್ಲೀನಾಗಿ ಸ್ಕ್ಯಾನಿಂಗ್ ನೋಡ್ಬಿಟ್ಟು ಆ ಒಳಗಡೆ ಇರುತ್ತಲ್ಲ, ಅದೇನೋ ಡ್ರಾ ಅಂತ ಹೇಳ್ತಾರಲ್ಲ, ಅದನ್ನ ತೆಗೆದಿದ್ದಾರೆ. ಮೇಜರ್ ಇರೋ ಇದನ್ನ ತೆಗೆದಿದ್ದಾರೆ. ತೆಗೆದ್ಬಿಟ್ಟು ಏನೋ ಹುಡುಕ್ತಾ ಇದ್ದಾರೆ. ಇಲ್ಲ, ನೀವು ಮೇಲೆ ರಿಪೋರ್ಟ್ ಇಟ್ಕೊಂಡಿದ್ದೀರಾ ಅಂತ ಸೊಸೆ ಹೇಳ್ತಾ ಇದ್ದಾರೆ. ಸರಿ ಸರಿ ಅಂತ ರಿಪೋರ್ಟ್ ಅನ್ನು ನೋಡಿ ಮತ್ತೆ ಹುಡುಕ್ಬಿಟ್ಟು ಆ ಕತ್ತರಿ ತಗೊಂಡಿದ್ದಾರೆ. ಆ ಕತ್ತರಿ ತಗೊಂಡ್ಬಿಟ್ಟು ಆ ಸ್ಕ್ಯಾನಿಂಗ್ ಏನಿದೆ ಆ ಒಂಥರ ಪ್ಲಾಸ್ಟಿಕ್ ಶೀಟು ಅದನ್ನ ಹಿಂಗ್ ಕತ್ತರಿಸ್ಬಿಟ್ಟು ಡಸ್ಟ್ಬಿನ್ ಅಲ್ಲಿ ಹಾಕಿ. ಅಂದ್ರೆ ಅವರು ಫ್ಯಾಮಿಲಿ ಡಾಕ್ಟರ್. ಇವ್ರಂದ್ರೆ ಏನ್ ಡಾಕ್ಟರ್ ಏನೇನೋ ಮಾಡ್ತಾ ಇದ್ರು. ನೋಡಮ್ಮ, ಇದೆಲ್ಲ ಬಿಸ್ನೆಸ್ ತರ. ಅವರು ಸ್ಕ್ಯಾನಿಂಗ್ ಮಾಡ್ತು ಅಂತ ಹೇಳ್ಬೇಕಾದ್ರೆ ಒಂದು ಸಿಂಬಲ್ ಹಾಕಿದ್ದಾರೆ. ಆ ಸಿಂಬಲ್ ಹಾಕಿರೋದ್ರಿಂದ ಸ್ಕ್ಯಾನಿಂಗ್ ಮಾಡಿರೋರು ಏನಂದ್ರೆ ಮಗುಗೆ ಅಪೆಂಡಿಸೈಟಿಸ್ ಆಗಿದೆ ಅಂತ ಹೇಳಿದ್ದಾರೆ. ಸ್ಕ್ಯಾನಿಂಗ್ ಅಲ್ಲಿ ಇಲ್ಲ, ಅದು ಸ್ಕ್ಯಾನಿಂಗ್ ಅಲ್ಲಿ ಇಲ್ಲ. ಆ ಟಿಕ್ ಹಾಕಿದಾರಲ್ಲ, ಆ ಟಿಕ್ಕಿಗೆ ಏನಂತ ಅರ್ಥ ಅಂದ್ರೆ ಅಪೆಂಡಿಸೈಟಿಸ್ ಇದೆ ಅಂತ ಹೇಳ್ಬೇಕು ಅಂತ. ಅದಕ್ಕೋಸ್ಕರವಾಗಿ ಏನಂದ್ರೆ ಹಾಗೆ ಹೇಳಿದ್ದಾರೆ. ಎಲ್ಲ ತಂದು 2 ಸತಿ ಕೊಟ್ಟಿಲ್ವಾ? 5 ದಿವಸ ಔಷಧಿ ಕೊಡು ಅಂತ ಹೇಳಿದೀನಿ, 2 ದಿವಸ ಔಷಧಿ ಕೊಟ್ಟು ಮತ್ತೆ ನನ್ನ ಹತ್ರನೇ ಬರ್ತಾ ಇದ್ದೀರಾ? ಅಷ್ಟು ನಿಮ್ ತಲೆ ಇಲ್ವಾ? ಇಲ್ಲೇ ನಮ್ಮ ಆಸ್ಪತ್ರೆಗೆ ಬರ್ಬಿಡಿ ಹೋಗಿ ಅಂತ ರೇಗ್ಬಿಟ್ಟು ಅದನ್ನ ಕಟ್ ಮಾಡಿ ಬಿಸಾಕ. ಅದನ್ನ ನೋಡಿ ಆ ಶ್ರಾದ್ದ ಮಾಡಿದ ಮಾವನಿಗೆ ಸಂತೋಷ, ಮಗುಗೇನು ಇಲ್ಲ, ಸುಮ್ನೆ ಇವರೇನೋ ಹೆದರ್ಕೋತಾ ಇದ್ದಾರೆ ಅಂತ. ಆದ್ರೆ ಮಗು ಹೊಟ್ಟೆನೋ ವಾಸಿ ಆಗ. ಮತ್ತೆ ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತು, ಕುಯ್ದು ಬಿಟ್ರು ಕೂಡ ನೆಮ್ಮದಿ ಇರ್ತಾ ಇತ್ತು ಅಂತ ತಾಯಿ. ಸುಮ್ನೆ ಹಾಗೆಲ್ಲ ಮಾಡಬಾರ್ದು, ಮಕ್ಕಳ ಜೀವನ ಹಾಳಾಗೋಗುತ್ತೆ ಅಂತ ಮಾವ. ಕಡೆಗೆ ಈ ಶಾಸ್ತ್ರಿ ಮೆಮೋರಿಯಲ್ ಹಾಸ್ಪಿಟಲ್ ಉಂಟಲ್ಲ, ಅಲ್ಲಿ ಭುಜಂಗ ಶೆಟ್ಟಿ ಅಂತ ಡಾಕ್ಟರ್, ಅವ್ರಿಗೆ ಬೆಳಿಗ್ಗೆ 6 ಗಂಟೆಗೆ ಕ್ಯೂ ನಿಂತ್ಬಿಟ್ಟಿರ್ತಾರೆ. ಈ ಟೋಕನ್ ತಗೊಳಕ್ಕೆ ಬೆಳಿಗ್ಗೆ 6 ಗಂಟೆಗೆ ಕ್ಯೂ ನಿಂತ್ಬಿಟ್ಟಿರ್ತಾರೆ. ಯಾರು ಹೇಳಿದ್ರು, ಇಲ್ಲ ಬೆಳಿಗ್ಗೆ 6 ಗಂಟೆಗೆ ಕ್ಯೂ ನಿಂತ್ಬಿಟ್ಟಿರ್ತಾರೆ, ಅವ್ರು ಚೈಲ್ಡ್ ಸ್ಪೆಷಲಿಸ್ಟು, ಅವ್ರ ಹತ್ರ ಹೋದ್ರೆ ಚೆನ್ನಾಗಿ ನೋಡ್ತಾರೆ ಅಂತ. ಸೊಸೆ 5:30ಗೆ ಕ್ಯೂ ನಿಂತ್ಬಿಟ್ಟಿರ್ತಾರೆ. ಅವ್ರು 6 ಗಂಟೆಗೆ ಬಂದ್ರೆ ಅಷ್ಟು ತುಂಬಾ ಜನ ಇಲ್ಲ, ಅಂದ್ರೆ ಟೋಕನ್ ಬೆಳಿಗ್ಗೆ ಕೊಡ್ತಾರೆ, ಆಮೇಲೆ ಆಸ್ಪತ್ರೆಯಲ್ಲಿ ಇದು ಮಾಡ್ತಾರೆ ಅಂತ. ಸರಿ, ಆಮೇಲೆ ಟೋಕನ್ ಕೊಟ್ಟಾದ್ಮೇಲೆ ಅವ್ರು ನೋಡಿದ್ದಾರೆ. ನೋಡ್ಬಿಟ್ಟು ಈ ತರ ಇದೆ ನೋಡಿ, ಸ್ಕ್ಯಾನಿಂಗ್ ರಿಪೋರ್ಟ್ ತಂದಿದ್ರೆ ಅದು ಯಾರಿಗೋ ಕೈ ಕೊಟ್ಬಿಟ್ಟು ಏನೋ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅವ್ರು ನೋಡಿದ್ದಾರೆ. ನೋಡೆಲ್ಲ ಚೆಕ್ ಮಾಡ್ಬಿಟ್ಟು, ನೋಡಿ ಇನ್ನೊಂದ್ಸತಿ ಬರ್ಬೇಡಿ, ಈ ಮಾತ್ರೆ ಕೊಡಿ, ವಾಸಿ ಆಗುತ್ತೆ. ವಾಸಿ ಆಗದೆ ಇದ್ರೆ ನಾನು ಪ್ರೊಫೆಷನ್ ಅನ್ನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಮಾತ್ರೆ ಕೊಟ್ಟಿದ್ದಾರೆ. ಮಾತ್ರೆ ಕೊಟ್ರೆ ಶ್ರಾದ್ದ ಆದ ರಾತ್ರಿ ಮಗು ಕ್ಲೀನ್ ಆಗಿ ಮಲ್ಕೊಂಡಿದೆ. ಅವರು ಏನ್ ಮಾಡಿದ್ದಾರೆ, ಆ ಕ್ಯೂನಲ್ಲಿ ಇನ್ನೊಬ್ಬರನ್ನ ಮೀರಿಸ್ಕೊಂಡು ಹೋಗ್ತಿದ್ದಾರೆ. ನಂಬರ್ ಎಷ್ಟೋ ಇದ್ರೆ ಅವ್ರು ಬಂದಿಲ್ಲ ಅಂದ್ಬಿಟ್ಟು ಅವರೇ ಸುಳ್ಳು ಹೇಳಿ ಇವ್ರು ಹೊರಟೋಗ್ಬಿಟ್ಟಿದ್ರು. ಆ ಡಾಕ್ಟರ್ ಸಿಕ್ಕಾಬಿಟ್ಟೆ ಬೈದ್ಬಿಟ್ಟಿಲ್ಲ ಇವ್ರು ಆತರ. ಆಮೇಲೆ ಇನ್ನೇನು ಲೇಟ್ ಆಗಿ ಬಿಡೋಣ, ನಾಳೆ ಬನ್ನಿ ಬಿಡೋಣ, ಮತ್ತೆ ಇನ್ನೇನು ಆಗ್ಬಿಡುತ್ತೆ ಅಂತ. ಆಮೇಲೆ ಅವರು ಸೊಸೆ ಮಾವಂಗ್ ಹೇಳೋದು, ನಿಮ್ಗೆ ಎಷ್ಟು ಗಟ್ಟಿ ಮನ್ಸು, ನಾವಿಟ್ಟು ಒದ್ದಾಡ್ತಾ ಇದ್ರು, ಮನೆ ಶ್ರಾದ್ದ ಆಗ್ಲಿ ಅಟ್ಲಾ ಕಡೆ ಗಮನ ಕೊಟ್ರಲ್ಲ ಅಂದ್ರೆ, ಇಲ್ಲ ನಿಂಗೆ ಗೊತ್ತಿಲ್ಲ, ಪಿತೃ ದೇವತೆಗಳ ಪ್ರಸಾದ ಆದ್ರೆ ಅವ್ರು ಎಲ್ಲ ರೀತಿ ಮಂಗಳ ಉಂಟು ಮಾಡ್ತಾರೆ, ಅವ್ರನ್ನ ಕ್ಷಿಪ್ರ ಪ್ರಸಾದ ಅಂತ ಕರೀತಾರೆ. ಅವ್ರಿಗೆ ದಕ್ಷಿಣೆ ಇಡಬೇಕಾಗಿಲ್ಲ, ಪ್ರದಕ್ಷಿಣೆ ಮಾಡ್ಬೇಕಾಗಿಲ್ಲ, ನಮಸ್ಕಾರ ಮಾಡ್ಬೇಕು, ಉಪವಾಸ ಇದ್ದು ಪ್ರಸಾದ ಅಷ್ಟು ಮಾಡಿಬಿಟ್ರೆ ಅವ್ರು ಇದು ಮಾಡ್ತಾರೆ ಅಂತ. ಅದರಿಂದ ಸೊಸೆಗೆ ಇದನ್ನ ಮರಿಬೇಡ, ಶ್ರಾದ್ದ ಕಾರ್ಯದಲ್ಲಿ ಮಾತ್ರ ಏನಂದ್ರೆ ನಾವು ದೇವ್ರ ಪೂಜೆ ಕಮ್ಮಿ ಮಾಡ್ಬೋದು, ಆದ್ರೆ ಶ್ರಾದ್ದ ಮಾತ್ರ ದಯಿಂದ ಮಾಡ್ಬೇಕು. ಅವತ್ತಿಂದ ಅವ್ರು ಕೇಳ್ಕೊಟ್ಟು ಅದು ನೋಡಿದ್ರೆ ಹಿಂಗೆ ತಾಳೆ ಆಯ್ತು, ಒದ್ದಾಟ ಇದ್ದು ಆಚೆ ಈಚೆ ಇದ್ದು ತಾಳೆ ಆಯ್ತು. ಅಂದ್ರೆ ಪಿತೃದೇವತೆಗಳು ತುಂಬಾ ಅನುಗ್ರಹವನ್ನ ಮಾಡ್ತಾ ಇರ್ತಕ್ಕಂಥವ್ರಾಗ್ತಾರೆ ಅಂತ ಹೇಳಿ. ಅಂದ್ರೆ ಅವ್ರ ಕಾಲ, ಆ ಕಾಲದಲ್ಲಿ ಏನ್ ಮಾಡ್ಬೇಕು, ನಾವು ಗೌರವ ಕೊಡ್ಬೇಕು. ಹಾಗಂತ 3 ಗಂಟೆಗೆ ಊಟ ಮಾಡಬಾರ್ದು, 11:30 ದಾಟಿರ್ಬೇಕು ಶ್ರಾದ್ದಾದಿಗಳಾಗಿ ಊಟ. ಅದೇ ಕೆಲವರೆಲ್ಲ ಅಂತಾರೆ, ನಮ್ಮಗ ಆಫೀಸ್ಗೆ ಹೋಗಿರ್ತಾನೆ, ಸಾಯಂಕಾಲ ಬಂದು ಊಟ ಮಾಡ್ತಾನೆ ಅಂತಾರೆ. ಸಾಯಂಕಾಲ ಊಟ ಮಾಡ್ತಾನೆ, ಆದ್ರೆ ಕ್ಯಾಂಟೀನಲ್ಲಿ ತಿನ್ಬಿಟ್ಟಿರ್ತಾನೆ. ಅವ್ರು ಹೇಳ್ಬೇಕು, ನೋಡಪ್ಪ ನಿಮ್ ಮಕ್ಕಳಿಗೆ ಒಳ್ಳೇದಾಗ್ಬೇಕಪ್ಪ, ನಿಮ್ಗೆ ಒಳ್ಳೇದಾಗ್ಬೇಕಲ್ವಾ, ಆಫೀಸ್ಗೆ ಹೋಗ್ಬಿಟ್ಟು ಬಾ, ಆದ್ರೆ ಬಂದ ತಕ್ಷಣ ಒಂದು ಸ್ನಾನ ಮಾಡು, ಆ ಏನು ಪಿತೃದೇವತೆಗಳ ಪ್ರಸಾದ ಇರುತ್ತಲ್ಲ ಅಕ್ಷತೆ, ಅದನ್ನ ತಲೆ ಮೇಲೆ ಹಾಕ್ತಾರೆ, ಪ್ರಸಾದ ಇಡೀ ವರ್ಷ ಅದು ರಕ್ಷಣೆ ಮಾಡುತ್ತೆ ಅಂತವ್ರಿಗೆ ಬಿಡಿಸಿ ಹೇಳ್ಬೇಕು. ಅವ್ರಿಗೂ ಪಾಪ ಅಜ್ಞಾನಿಗಳು ಗೊತ್ತಿರಲ್ಲ, ಬಿಡಿಸಿ ಹೇಳ್ಬೇಕು.
ನೋಡಪ್ಪ, ನೀನ್ ಊಟ ಮಾಡೋ ತನಕ ನಿನ್ ಹೆಂಡತಿನೂ ಊಟ ಮಾಡಕ್ ಬರಲ್ಲ, ಅವಳು ಉಪವಾಸ ಇರ್ತಾಳೆ, ಬೇಜಾರಾಗ್ಬಾರ್ದು, ಏನೋ ಸ್ವಲ್ಪ ತಗೊಂಡಿರ್ತಾಳೆ ಅಂತ ಹೇಳಿದ್ರು. ಆಗ ಅದ್ರ ಬಗ್ಗೆ ಅವ್ರಿಗೆ ಗೌರವ ಬರುತ್ತೆ ಅಲ್ವಾ? ರಾಯರ ಮಠದಲ್ಲಿ ಕೊಟ್ಟಿದೀವಿ ಬಿಡು, ಅವ್ನ್ಗೆ ಯಾರಿಗೂ ಬರಕ್ಕಾಗಲ್ಲ ಬಿಡು, ನಮಸ್ಕಾರನು ಏನ್ ಬೇಡ ಬಿಡು ಅಂತ ಹೀಗೆಲ್ಲ ಅಂದ್ಕೊಂಡ್ಬಿಟ್ರೆ ಆಗ ಏನಾಗತ್ತೆ, ಅವ್ರು ಎದುರುಗಡೆ ಅದನ್ನ ನೋಡಿರಲ್ಲ. ಅದರಿಂದ ವಯಸ್ಸಾದವ್ರು ಮಾಡ್ಕೊಳಕ್ ಕೆಲಸ ಅವ್ರವ್ರವ್ರು ಮಾಡ್ಕೊತಾ ಇರ್ತಾರೆ, ನಮ್ಗೆ ಅದೆಲ್ಲ ಏನ್ ಸಂಬಂಧ ಇಲ್ಲ, ಮನೇಲಿ ಊಟ ಇಲ್ವಂತೆ ಹೊರಗಡೆ ಮಾಡ್ಬೇಕಂತ ಈ ತರ ತಿಳ್ಕೊಂಡ್ಬಿಟ್ಟು. ಅದಕ್ಕೆ ಎಲ್ಲ ಪುರಾಣಗಳನ್ನ ಕೇಳಿದ್ರೆ ಏನಾಗತ್ತಂತೆ, ಆ ಶ್ರಾದ್ದಾದಿಗಳಲ್ಲಿ ಒಂದು ದಿವ್ಯವಾದ ನಂಬಿಕೆ ಬರುತ್ತೆ. ಭೀಷ್ಮಾಚಾರ್ಯ 525 ವರ್ಷ ಇದ್ದವರು ಅವರ ತಂದೆಯ ಕೈಯನ್ನೇ ಮೇಲ್ಗಡೆ ಬಂದದ್ದು ನೋಡಿ ಕೈಯಲ್ಲಿ ಪಿಂಡವನ್ನ ಇಡು ಅಂದಾಗ, ಇಲ್ಲ ಇಲ್ಲ ನಾನು ರೂಲ್ಸ್ ಬುಕ್ ಫಾಲೋ ಮಾಡ್ತಾ ಇದ್ದೀನಿ, ಆದ್ರಿಂದ ನಾನು ದರ್ಬೆ ಮೇಲೇನೆ ಪಿಂಡ ಇಡ್ತೀನಿ ಅಂದಾಗ ಭೀಷ್ಮಾಚಾರ್ಯರು ಆ ಸಂತನು ನೋಡಿ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಅಂದ್ರೆ ದೇವತೆಗಳೇ ಅಷ್ಟು ಗೌರವ ಕೊಡ್ತಾರೆ ಅಂದ್ರೆ ಪಿತೃ ಕಾರ್ಯವನ್ನ ಶ್ರದ್ಧೆಯಿಂದ ಮಾಡಬೇಕು. ಅದು ಮಧ್ಯಾಹ್ನವೇ ಅವರಿಗೆ ಸರಿಯಾದ ಸಮಯ ಅಂತ ಹೇಳ್ತಿದ್ದಾರೆ. ಅದೇಗೆ ಅಂತ ನಾಳೆ ದಿವಸ ಮುಂದುವರೆದು ನೋಡೋಣ. ಭಗವಂತನಿಗೆ ಸಮರ್ಪಣೆ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನೇರಿತಃ ಯದವೋತಮಹಂ ತೇನ ಪ್ರಿಯತಾಂ ಕಮಲಾಲಯ. ಒಳ್ಳೆ ಶ್ರೇಷ್ಠವಾದ ರೀತಿಯಲ್ಲಿ ಪವಿತ್ರ ಗಾನ ಭಜನಾ ಮಂಡಳಿಯವರು ಆ ಭಗವಂತನ